ಆ ಮನಸ್ಸು ಅಂತಕ್ಕಂಥದ್ದನ್ನು ನಾವು ಗುದ್ದಲಿ ಮಾಡಿಕೊಂಡು ಈ ನನ್ನ ಒಳಗಿರ್ತಕ್ಕಂಥ ಹೆಂಟೆಗಳನ್ನು ತೆಗಿಬೇಕಾಗ್ಯದ. ಯಾಕೆಂದ್ರೆ ಮನಸ್ಸು ಅಂತಕ್ಕಂಥದ್ದು ಭಾಳ ದೊಡ್ಡದಲ್ಲಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಅದ್ಭುತ ಒಂದು ಅಂಗಾಂಗದಲ್ಲಿ ಇದು ಮನಸ್ಸು ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಮನಸ್ಸಿನ ಶಕ್ತಿ ಎಷ್ಟದಂದ್ರೆ ಇದು ಭಾಳ ಅಗಾಧ. ಮನಸ್ಸಿನ ಶಕ್ತಿ ಸಾಮಾನ್ಯ ಇಲ್ಲ. ಮನಸ್ಸು ಮಾಡಿದ್ರೆ ಏನು ಬೇಕಾಗಿ ನಾವು ಮಾಡ್ತೀವಿ. ಮನಸ್ಸು ಮಾಡಿದ್ರೆ ಎಂಥ ಸಾಧನೆಯೂ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮನಸ್ಸು ಮಾಡಿದ್ರೆ ನಾವು ಮಹಾದೇವನೇ ಆಗ್ತೀವಿ. ಸಾಮಾನ್ಯ ಇಲ್ಲ ಮನಸ್ಸಿನ ಶಕ್ತಿ. ಇವತ್ತು ನಾವು ಏನೇನೋ ಜಗತ್ತಿನಲ್ಲಿ ಅಸಾಧ್ಯವಾಗಿರ್ತಕ್ಕಂಥ ಸಾಧನೆ ಮಾಡ್ಯಾರ. ಆ ಅಸಾಧ್ಯವಾಗಿರ್ತಕ್ಕಂಥದ್ದು ಸಾಧನೆ ಮಾಡಲಿಕ್ಕೆಲ್ಲ ಇದಕ್ಕೆ ಮೂಲ ಪ್ರೇರಣಾ ಶಕ್ತಿ ಯಾವುದು? ಮನಸ್ಸೇ. ಆ ಮನಸ್ಸು ಸದೃಢ ಆಯಿತು ಅಂದ್ರೆ, ಮನಸ್ಸು ಮಾಡ್ತಂದ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ನಾವು ನೋಡ್ತೀವಿ ಎಷ್ಟೋ ಜನ ಇರಲಿ ಕೇಳಿಸ್ತದಲ್ಲ, ಎಷ್ಟೋ ಜನ ಸಾಧಕರ ಜೀವನದಲ್ಲಿ ನಾವು ಘಟನೆಗಳು ನೋಡ್ತೀವಿ. ಅದು ಅಸಾಧ್ಯ ಅಂತ ತಿಳ್ಕೊಂಡಿರ್ತಾರೆ, ಆದರೆ ಸಾಧಿಸಿ ತೋರಿಸ್ತಾರೆ ಅವ್ರು. ಮೌಂಟ್ ಎವರೆಸ್ಟು ಹಿಲೇರಿ ಮತ್ತು ತೇನ್ಸಿಂಗ್ ಅವ್ರು ಏರೋದಕ್ಕಿಂತ ಪೂರ್ವದಲ್ಲಿ ಇದು ಅಸಾಧ್ಯ ಅಂದ್ಕೊಂಡಿದ್ರು. ಜಗತ್ತಿನಲ್ಲಿ ಇದು ಅಸಾಧ್ಯ ಇದೆ, ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ, ಅದು ಕೇವಲ ಕಲ್ಪನೆ ಅಂದ್ಕೊಂಡಿದ್ರು. ಅದು ಅಂಥದ್ರಲ್ಲಿ ತೇನ್ಸಿಂಗ್ ಭಾಳ ಸಣ್ಣ ಹುಡುಗ, ಒಂದು 8-9 ವರ್ಷದ ಹುಡುಗ ಇದ್ದಾಗ ಅವನು ಕುರಿಗಳೆಲ್ಲ ಮೇಯಿಸ್ಕೊತ ಆ ಹಿಮಾಲಯದ ಬೆಟ್ಟದ ತಪ್ಪಲೆಲ್ಲ ಕುರಿಗಳನ್ನು ಮೇಯಿಸ್ತಿದ್ದಂತ. ಅವಾಗ ಅವ್ರ ತಾಯಿ ಹೇಳ್ತಿದ್ಳಂತ, ಈ ಬೆಟ್ಟ ಇಲ್ಲಿವರೆಗೆ ಯಾರೂ ಹತ್ತಿಲ್ಲ, ಮಗ ನೀವೊಂದು ಸಲ ಏರಬೇಕು ಅಂತ ಹೇಳ್ತಿದ್ದಳಂತಕಿ. ಅವಾಗ ಆ ಮಗನಿಗೆ ಅದು ಕನಸು ಬಿತ್ತು. ಏನು ಅಂದರೆ, ಇದು ಬೆಟ್ಟ ನಾನು ಒಂದು ಸಲ ಏರಲೇಬೇಕು, ಈ ಬೆಟ್ಟ ನಾವು ಒಂದು ಸಲ ಏರಲೇಬೇಕು ಅಂತ ತಿಳ್ಕೊಂಡು ಸಣ್ಣ ವಯಸ್ಸಿನಲ್ಲೇ ಆ ಬೀಜ ಅವನ ಮನಸ್ಸಿನಲ್ಲಿ ಬಿತ್ತು. ಅವನು ಏರ್ಬೇಕಂತ ಮನಸ್ಸು ಮಾಡ್ದೆ. ಒಂದು ದಿವಸ ಏನಾಯಿತು, ಆ ಬೆಟ್ಟವನ್ನು ಏರ್ದ. ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲನೇದಾಗಿ ಭಾರತ ಧ್ವಜವನ್ನು ಹಾರಿಸಿ ಆ ಪರ್ವತವನ್ನು ಏರಿದ್ರು ಅಂತ ನಾವು ನೋಡ್ತೀವಿ. ಅಂದರೆ ಅಸಾಧ್ಯವಾಗಿರ್ತಕ್ಕಂಥ ಜೀವನದಲ್ಲಿ ಯಾವುದೂ ಇಲ್ಲ, ಅದಕ್ಕೆ ಮನಸ್ಸು ಮಾಡಬೇಕಾಗ್ತದೆ. ಹಾಗಾಗಿ ಮನಸ್ಸಿನ ಶಕ್ತಿ ಭಾಳ ಅಗಾಧವಾಗಿರ್ತಕ್ಕಂಥದ್ದು. ನಮ್ಗೆ ಯಾವುದೂ ಅಸಾಧ್ಯ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲದಕ್ಕೂ ಮಿತಿ ಅದ ರೀ. ಈ ಮನಸ್ಸಿಗೊಂದು ಮಿತಿ ಅದ ಏನು ಹೇಳ್ರಿ? ಮನಸ್ಸಿಗೆ ಎಲ್ಲೂ ಮಿತಿ ಇಲ್ಲ. ಹೊರಗಿನ ವಸ್ತುಗಳಿಗೆಲ್ಲ ಮಿತಿ ಅದ. ಮನೆ ಕಟ್ಟಬೇಕಾದ್ರೆ ಮಿತಿ ಅದ, ನಾವು ಹೊಲ ತೊಗೋಬೇಕಾದ್ರೆ ಮಿತಿ ಅದ, ಒಂದು ಸಂಪತ್ತು ಗಳಿಸ್ಬೇಕಾದ್ರೆ ಮಿತಿ ಅದ, ಎಲ್ಲದಕ್ಕೂ ಮಿತಿ ಅದ. ಆದರೆ ಮನಸ್ಸಿನ ಶಕ್ತಿಗೆ ಯಾವತ್ತೂ ಮಿತಿ ಇಲ್ಲ. ಅದು ಅಗಾಧವಾಗಿರ್ತಕ್ಕಂಥದ್ದು ಅದ. ಅದು ನಮಗೆ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಮನಸ್ಸು, ಆ ಮನಸ್ಸನ್ನೇ ನಾವು ಏನು ಮಾಡಬೇಕಾಗ್ಯದ? ಗುದ್ದಲಿ ಮಾಡಬೇಕಾಗ್ಯದ ಅಂತ. ಆ ಮನಸ್ಸನ್ನೇ ಗುದ್ದಲಿ ಮಾಡಿಕೊಂಡು ನಾವೇನು ಮಾಡಬೇಕಾಗ್ಯದ? ಮನವೆಂಬ ಗುದ್ದಲಿಯ ಒಡೆದೇನು ಸಂಸಾರದ ಹೆಂಟೆಯ ಅಂತ ಹೇಳ್ತಾರೆ. ಏನು ಮಾಡಬೇಕಾಗ್ಯದ? ಈ ಸಂಸಾರ ಅಂತಕ್ಕಂಥ ಹೆಂಟೆಗಳು ನಮ್ಮ ಮನಸ್ಸಿನೊಳಗೆ ಕುಂತು ಬಿಟ್ಟವಂತ ಹೆಂಟೆಗಳು. ಸಂಸಾರ ಅಂದರೆ ಯಾವುದು? ಅವು ಹೆಂಟೆಗಳವಂತ್ರಿ, ಭಾಳ ಗಟ್ಟಿ ಹೆಂಟೆಗಳವ ಅವು. ಆ ಹೆಂಟೆಗಳೆಲ್ಲ ಒಡೆದು ಬಿಡಬೇಕಾಗ್ಯದ. ಯಾವ ಹೆಂಟೆಗಳವ? ಸಂಸಾರದ ಹೆಂಟೆ ಅಂತ ಹೇಳಿದ್ರು ಶರಣರಲ್ಲಿ. ಇದು ಸಂಸಾರ ಅಂದರೆ ಯಾವುದು ಅಂದರೆ ನಾವೇನು ಮನೆ ಮಕ್ಕಳು ಇದು ಏನು ಮಾಡ್ಕೊಂಡು ಇದು ಸಂಸಾರ, ಇದಕ್ಕೆ ಸಂಸಾರ ಅಂದಿಲ್ಲ ಶರಣರು. ಸಂಸಾರ ಅಂದರೆ ಯಾವುದು ಅಂದ್ರೆ ನಾನು ನನ್ನದು, ನಾನು ನನ್ನದು ಈ ಭಾವ ಬಂತಂದ್ರೆ ಅದೇ ಸಂಸಾರ. ಈ ಭಾವ ಮತ್ತು ಎಲ್ಲರಿಗೆ ಅದ. ನಮ್ಮನ್ನೇನು ಗೃಹಸ್ಥರು ಇದ್ದವ್ರಿಗೆ ಅಷ್ಟೇ ಅದೇನು, ಮಠದಾಗಿದ್ದವ್ರಿಗೆ ಇಲ್ಲ ಅಂತೀರಿ. ಮಠದಾಗಿದ್ದವ್ರಿಗೆ ನಮ್ಗಿಂತ ಹೆಚ್ಚಿಗೆ ಅವ್ರಿಗೆ. ನಮ್ಮನ್ನೆಲ್ಲ ಸಣ್ಣ ಸಂಸಾರ ಇದ್ರೆ ಅವ್ರು ದೊಡ್ಡ ಸಂಸಾರ ಅದ. ನಮ್ಮದೆಲ್ಲ ಎಲ್ಲರ ಒಂದು 4 ಎಕರೆ ಹೊಲ, ಒಂದು 4 ಮಕ್ಕಳು, ನಾವು ಇಷ್ಟೇ ಸಂಸಾರದಾಗ ಮುಳುಗೋಗಿದ್ದೆವು. ಆದ್ರೆ ಅವ್ರ ಸಂಸಾರಗಳು ನಮ್ಗಿಂತ ಬಹಳ ದೊಡ್ಡ ಸಂಸಾರ. ನನ್ನ ಹೊಲ, ನನ್ನ ಮಠ, ನನ್ನ ಶಿಷ್ಯರು, ನನ್ನ ಇದು ಎಷ್ಟು ಅಹಂಕಾರ ನೋಡ್ರಿ ಒಬ್ಬೊಬ್ರಿಗಾರ. ನನ್ನ ಶಿಷ್ಯರು ಮಂತ್ರಿಗಳು, ನನ್ನ ಶಿಷ್ಯರು ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ನನ್ನವರು, ನನ್ನ ಶಿಷ್ಯರು ಇಷ್ಟು ದೊಡ್ಡವರು ಅಂತಕ್ಕಂಥ ಅಹಂಬಿಕೆ ಅವರಿಗೆ. ಇಂಥ ದೊಡ್ಡವರೆಲ್ಲ ನನ್ನ ಮಠಕ್ಕೆ ಬರ್ತಾರೆ, ಇಂಥ ದೊಡ್ಡವರು ನನ್ನ ಶಿಷ್ಯರಲ್ಲ ಅಂತಕ್ಕಂಥ ಒಂದು ಅಹಂ ಅವರಿಗೆ. ಇದೇನು ಸಣ್ಣ ಸಂಸಾರ ಅಲ್ಲ, ಇದು ಭಾಳ ದೊಡ್ಡ ಸಂಸಾರ ಅವರಿಗೆ. ಅದಕ್ಕೆ ಇದು ನಾನು ನನ್ನದು ಅಂತಕ್ಕಂಥ ಭಾವ ಬಂತಂದ್ರೆ ಅದೇ ಸಂಸಾರ. ಒಡೆದು ಸಂಸಾರದ ಹೆಂಟೆಯ ಅಗೆದು ತೆಗೆದೇನಯ್ಯ ಭ್ರಾಂತಿಯ ಬೇರ. ಇಲ್ಲಿ ಮತ್ತೆ ಸಂಸಾರ ಹೆಂಟೆ ಒಡೆದ ತಕ್ಷಣವೇ ಅದೇನು ಹೊಲ ಹಸನಾಗಲ್ರಿ, ಮತ್ತು ಅದರ ಕರಿಕಿ ನಟ್ಟು ಎಲ್ಲ ಬೆಳೆದಿರ್ತಾವೆ. ಅವು ಮೊದಲು ಏನು ಬೇಕಾಗ್ಯದ? ನಾವು ಸ್ವಚ್ಛ ಮಾಡಬೇಕಾಗ್ಯದ. ಅವೆಲ್ಲ ಹಾಗೆ ಬಿಟ್ಟೇವಂದ್ರೆ ಬೆಳೆಯಲ್ಲ, ಬೆಳಿ ಬಿಡಲ್ಲ. ಹಾಗಾಗಿ ಆ ಸಂಸಾರದ ಹೆಂಟೆ ಹೊಡೆದ ಮೇಲೆ ಮತ್ತು ನಾವು ಏನು ಮಾಡಬೇಕಾಗ್ಯದ ಅಂದ್ರೆ ಅಗೆದು ತೆಗೆದೇನಯ್ಯ ಭ್ರಾಂತಿಯ ಬೇರ. ಈ ಭ್ರಾಂತಿ ಅಂತಕ್ಕಂಥದ್ದು ಇಷ್ಟು ಆಳವಾಗಿ ನಮಗೆ ಬೇರು ಉರಿಯೋದಂದರೆ ಅದು ನಮ್ಗೆ ಗೊತ್ತಿಲ್ಲ ಅನ್ನಂಗೆ ಒಳಗೆ ಬೇರು ಬಿಟ್ಟದ್ರಿ. ಇದು ತೆಗೆದು ಭಾಳ ಕಷ್ಟ. ಅದು ಇದು ಅಸಾಧ್ಯ ಅನಿಸೋದು ಕೆಲವೊಂದು ಸಲ ಈ ಭ್ರಾಂತಿ ಅಂತಕ್ಕಂಥದ್ದು ತೆಗಿಬೇಕಾದ್ರೆ. ಯಾಕಂದರೆ ಇಷ್ಟು ಆಳವಾಗಿ ಅದು ಬೇರು ಊರಿ ಬಿಟ್ಟದಂದರೆ ಅದು ಮ್ಯಾಗಿನ ಕಡೆದು ಹೋಗೋದ್ರಿ. ಈಗ ಚಿಗುರಿ ಇರ್ತಾವೆ ನೋಡಿ, ಮ್ಯಾಗಿನ ತೆಗೆದ್ರೆ ಮತ್ತೆ ಕೆಳಗಿನ ಚಿಗಿತಾವೆ. ಅದಕ್ಕೆ ಏನು ಮಾಡಬೇಕಾಗಿದೆ? ಕೆಲವೊಂದಕ್ಕೆ ಪೂರ್ತಿ ಅಗಳಿ ಕೆದರಿ ಒಳಗಿನ ಬೇರು ಸಹಿತ ಕಿತ್ತಾಕಬೇಕಾಗ್ತದೆ. ಬೇರು ಸಹಿತ ಕಿತ್ತಾಗಿದಾಗ ಮಾತ್ರ ಅದು ಸ್ವಚ್ಛವಾಗ್ತದೆ. ಹಾಗಾಗಿ ಅಗೆದು ತೆಗೆದೇನಯ್ಯ
ಭ್ರಾಂತಿಯ ಬೇರ ಅಂತ. ಈ ಭ್ರಾಂತಿಗಳು ಎಷ್ಟು ಅರ್ಥಕೊಂಡವ್ರು ನಾವು ಒಂದ ಎರಡ ಯಾವುದು ಭ್ರಾಂತಿ ಅಂದ್ರೆ ಯಾವ್ದು ಸತ್ಯ ಅದ ಸತ್ಯ ಅಲ್ಲ ಅನ್ಕೋತೀವಿ, ಯಾವುದು ಮಿಥ್ಯೆ ಅದ ಅದೇ ಸತ್ಯ ಅನ್ಕೊಂಡ್ವಿ. ಇದೇ ಭ್ರಾಂತಿ ಅದ. ಭ್ರಾಂತಿ ಅಂದ್ರೆ ಮತ್ತೆ ಯಾವುದೂ ಅಲ್ಲ. ಯಾವುದು ಮಿಥ್ಯವೋ ಅದೇ ಸತ್ಯದ, ಯಾವ ಸತ್ಯವೋ ಅದು ಮಿಥ್ಯದ ಅನ್ಕೊಂಡಿವಿ. ಭ್ರಾಂತಿ ನಮಗಷ್ಟೇ ಅಲ್ರಿ, ದೊಡ್ಡ ದೊಡ್ಡ ಸಾಧಕರಿಗೆ ತಪಸ್ವಿಗಳಿಗೆ ಸಹಿತ ಇದು ಭ್ರಾಂತಿ ಬಿಟ್ಟಿದ್ದಲ್ಲ. ನಾವು ಶಂಕರಾಚಾರ್ಯರ ಜೀವನದಲ್ಲಿ ಒಂದು ಘಟನೆ ಬರ್ತದೆ, ಅಂದರೆ ಭ್ರಾಂತಿ ಎಂತೆಂಥವ್ರಿಗೆ ಬಿಟ್ಟಿಲ್ಲ ನೋಡ್ರಿ. ಅದು ಅವ್ರು ಒಂದು ಸಲ ಅವರೆಲ್ಲ ಬಹಳ ಜ್ಞಾನಿಗಳು, ಎಲ್ಲ ವೇದಾಂತ ಪಂಡಿತರು ಅವರೆಲ್ಲ ಬರಬೇಕಾದ್ರೆ ಅವರೆಲ್ಲ ದಾರಿಯಲ್ಲಿ ಯಾರು ಅನುಭವಿಗಳಿರ್ತಾರೋ, ಯಾರ್ಯಾರು ಪಂಡಿತರಿರ್ತಾರೋ ಅವ್ರ ಜೊತೆ ಶಾಸ್ತ್ರಾಸ್ತ್ರ ಮಾಡ್ಕೋತಾ ಬರ್ತಾ ಇರ್ತಾರೆ. ಅವ್ರದ್ದೊಂದು ಇದು ಅಹಮಿಕೆ, ಇಂಥ ಪಂಡಿತರಿಗೆ ನಾನು ಸೋಲಿಸಿದೆ, ಇಂಥ ಪಂಡಿತರಿಗೆ ನಾನು ಸೋಲಿಸಿ ನಾನೇ ಗೆದ್ದೆ ಅಂತಕ್ಕಂಥ ಒಂದು ಅಹಮಿಕೆ ಇರ್ತದೆ ಅವ್ರಿಗೆ. ಹಾಗಾಗಿ ಆ ರೀತಿಯಾಗಿ ಆ ಶಾಸ್ತ್ರಾಸ್ತ್ರ ಮಾಡ್ತಾ ಮಾಡ್ತಾ ಬರ್ತಾ ಇರ್ತಾರೆ. ಒಂದು ಸಲ ಏನಾಗ್ತದೆ, ಒಬ್ಬ ರಾಜನ ಆಸ್ಥಾನದಲ್ಲಿ ಬರ್ತಾರೆ. ಬಂದಾಗ ಅಲ್ಲಿ ಶಾಸ್ತ್ರಾಸ್ತ್ರ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಭಾಳ ದೊಡ್ಡ ಋಷಿಗಳು ಇರ್ತಾರೆ, ಮಂಡನ ಮಿಶ್ರ ಅಂತ ಅವ್ರ ಋಷಿಗಳು. ಆ ಮಂಡನ ಮಿಶ್ರರ ಜೊತೆ ಇವರಿಗೆ ಶಾಸ್ತ್ರಾಸ್ತ್ರ ಮಾಡಬೇಕಾಗಿರ್ತದೆ. ಅವರು ಬಹಳ ದೊಡ್ಡ ಪ್ರಕಾಂಡ ಜ್ಞಾನಿಗಳು. ಅವರ ಸತಿ ಭಾರತಿ ಅಂತ ಬರ್ತಾರೆ. ಅವಾಗ ಅವರಿಬ್ಬರಿಗೆ ವಾದ, ಅಂದರೆ ನಾನು ಏನು ಓದಿನಿ ನೀನು ಸರಿ ಹೇಳಬೇಕು, ನೀನು ಓದಿದ್ದಕ್ಕೆ ನಾನು ಆನ್ಸರ್ ಕೊಡಬೇಕು. ಇದು ಶಾಸ್ತ್ರಾಸ್ತ್ರ ಅಂತ ಹೇಳ್ತಾರೆ. ಅದಕ್ಕೆ ಇದು ಶಾಸ್ತ್ರಾಸ್ತ್ರ ಮಾಡೋದ್ರ ಮೇಲೆ ಅಹಮಿಕೆ ಭಾಳ ಇರ್ತದಂದ್ರಿ. ಅದಕ್ಕೆ ಯಾರು ಓದಿ ಜ್ಞಾನಿಗಳು ಇರ್ತಾರೆ ಅವ್ರ ಮೇಲೆ ಭಾಳ ಅಹಮಿಕೆ ಇರ್ತದಂತ. ಅದಕ್ಕೆ ಹೇಳ್ತಾರೆ ಶರಣರು, ಓದು ವಾದ ಕಿಕ್ಕಿತ್ತು ಅಂತ ಹೇಳ್ತಾರೆ. ಅದು ಅನುಭವ ವಾದ ಕಿಕ್ಕಲ್ಲ, ಓದಿದೆ ಅನ್ನತಕ್ಕಂಥ ಅಹಮಿಕೆ ನಮಗೆ ವಾದ ಕಿಕ್ತದೆ ಅದು. ಹಾಗಾಗಿ ಅವ್ರ ಬಲ್ಲಿನೂ ಅದು ಬಂದಿತ್ತು. ಹಾಗಾಗಿ ಅಲ್ಲಿ ಶಾಸ್ತ್ರಾಸ್ತ್ರ ನಡೆದಿತ್ತು. ಅವಾಗ ಏನಾಯಿತು ಅಂದರೆ ಮಂಡನ ಮಿಶ್ರ ಅವರಿಗೆ ಎದುರೇ ಶಾಸ್ತ್ರಾಸ್ತ್ರಕ್ಕೆ ನಿಂತರು. ಅವ್ರಿಗಿಬ್ಬರಿಗೆ ಯಾರು ಜಡ್ಜ್ ಆಗಬೇಕು, ಇವ್ರು ಕರೆಕ್ಟ್ ಹೇಳತ್ತಾರೆ ಇವ್ರು ಸುಳ್ಳು ಹೇಳ್ತಾರೆ ಅಂತ ಯಾರು ಜಡ್ಜ್ ಮಾಡಬೇಕು ಅಂದ್ರೆ ಅವ್ರು ಸತಿಗಳು ನಿಯುಕ್ತಿ ಮಾಡ್ತಾರೆ. ಆಕೆ ಸಾಮಾನ್ಯ ಹೇಳಲ್ಲ, ಆಕೆ ಭಾಳ ಮಕಾಂಡ ಪಂಡಿತಳು ಆಕೆ ಭಾರತಿ. ಆ ಉಭಯ ಭಾರತಿ ಅಂತ ಆಕಿನ ಹೆಸರು ಬರ್ತದೆ. ಆಕೆಗೆ ಉತ್ತರ ಮೀಮಾಂಸೆನೇ ಗೊತ್ತಿತ್ತು ಮತ್ತು ಪೂರ್ವ ಮೀಮಾಂಸೆ ಎರಡೂ ಗೊತ್ತಿತ್ತು ಆಕೆಗೆ. ಹಾಗಾಗಿ ಆಕೆಗೇ ಜಡ್ಜ್ ಅಂತ ನಿಯುಕ್ತಿ ಮಾಡ್ತಾರೆ. ಶಾಸ್ತ್ರಾಸ್ತ್ರ ನಡೀತಾ ಇರ್ತದೆ. ಕೊನೆಗೆ ಏನಾಗ್ತದೆ ಅಂದರೆ ಅಲ್ಲಿ ಶಂಕರಾಚಾರ್ಯರು ಗೆಲ್ಲುತ್ತಾರೆ. ಈ ಮಂಡನ ಮಿಶ್ರರು ಇನ್ನೇನು ಸೋಲುವಂಥ ಪರಿಸ್ಥಿತಿಗೆ ಬಂದು ಬಿಡ್ತಾರೆ. ಅವಾಗ ಸತಿಯಾಗಿರ್ತಕ್ಕಂಥ ಭಾರತಿ ಎದ್ದು ನಿಂತು ಶಂಕರಾಚಾರ್ಯರಿಗೆ ಒಂದು ಸವಾಲು ಹಾಕ್ತಾಳೆ. ಏನು ಸವಾಲು ಹಾಕ್ತಾಳೆ ಅಂದ್ರೆ, ಈಗ ನಾನು ಸತಿಪತಿ ಇದ್ದೀವಿ, ಹಾಗಾಗಿ ಸತಿ ಪತಿ ಇಬ್ಬರು ಬೇರೆ, ಪತಿ ಸತಿ ಎರಡೂ ಒಂದೇ. ಹಾಗಾಗಿ ನನ್ನ ಪತಿಗೆ ನೀವು ಸೋಲಿಸಿದ್ರೆ ಪೂರ್ತಿ ಸೋಲಿಸಿದಂಗೆ ಆಗಲ್ಲ. ಅವ್ರು ಸತಿಯಾಗಿರ್ತಕ್ಕಂಥ ನನಗೂ ನೀವು ಸೋಲಿಸ್ಬೇಕು, ಅವಾಗ ಮಾತ್ರ ನೀವು ಪೂರ್ತಿ ಸೋಲಿಸಿದಂಗೆ ಆಗ್ತದ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪ್ರಶ್ನೆ ಕೇಳ್ತೀನಿ, ನನಗೆ ನೀವು ಉತ್ತರ ಕೊಡಬೇಕು. ನಾನು ಸೋತೆ ಅಂದರೆ ಪೂರ್ತಿ ಸೋತಂಗೆ ಆಗ್ತದೆ ಅಂತ ಹೇಳಿದಾಗ ಆಯಿತು ಅಂತ ತಿಳ್ಕೊಂಡು ಅವರು ಸ್ವಲ್ಪ ಅಹಮಿಕೆ ಇರ್ತದೆ, ನಾನು ಇಷ್ಟು ಪ್ರಕಾಂಡ ಪಂಡಿತ ಅಂತ. ಆಯಿತು ಅಂತ ತಿಳ್ಕೊಂಡು ಅವರಿಗೆ ಪ್ರಶ್ನೆ ಕೇಳು ಅಂತ ಕೇಳ್ತಾರೆ. ಕೇಳುವಂದಾಗ ಆಕೆ ಏನು ಪ್ರಶ್ನೆ ಕೇಳ್ತಾಳಂದ್ರೆ, ಗೃಹಸ್ಥರು ಇರ್ತಾರೆ ಅವರು, ಈ ಗೃಹಸ್ಥ ಜೀವನದ ಅನುಭವವನ್ನು ನೀವು ತಿಳಿಸ್ಬೇಕು ಅಂತ ಹೇಳ್ತಾರೆ. ಯಾರು ಬಾಲ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಶಂಕರಾಚಾರ್ಯರಿಗೆ. ಆವಾಗ ಅವ್ರಿಗೆ ಹೆಂಗೆ ಹೇಳ್ಬೇಕದು? ಆವಾಗ ಅವರು ನನಗೊಂದು 6 ತಿಂಗಳು ಕಾಲಾವಕಾಶ ಕೊಡು ತಾಯಿ ಅಂತ ಕೇಳ್ತಾರೆ. ಒಂದು 6 ತಿಂಗಳು ಕಾಲಾವಕಾಶ ಕೊಡು ಅಂತ ಕೇಳ್ತಾರೆ. ಆಯಿತು ಅಂತ ತಿಳ್ಕೊಂಡು ಅವ್ರಿಗೆ ಒಂದು 6 ತಿಂಗಳು ಕಾಲಾವಕಾಶ ಕೊಟ್ಟು ಬಿಡ್ತಾರೆ. ಆವಾಗ ಅವ್ರು ಹೋಗ್ತಾರೆ, ಶಂಕರಾಚಾರ್ಯ ತಮ್ಮ ಶಿಷ್ಯರ ಜೊತೆ ಹೋಗ್ತಾರೆ. ಒಂದು ಕಾಡಿನ ದೊಡ್ಡ ಮರದ ಕೆಳಗೆ ಹೋಗಿ ತಮ್ಮ ಯೋಗ ಶಕ್ತಿಯಿಂದ ಏನು ಮಾಡ್ತಾರೆ, ತನ್ನ ಪ್ರಾಣವನ್ನು ತೆಗೆದು ಒಬ್ಬ ರಾಜನ ಒಂದು ಕಾಯದಲ್ಲಿ ಶರೀರದಲ್ಲಿ ಮರುಪ್ರವೇಶ ಆಗಿಬಿಡ್ತಾರೆ. ಇಲ್ಲಿ ತನ್ನ ಶಿಷ್ಯರಿಗೆ ಹೇಳಿರ್ತಾರೆ, ನಾನು ಒಂದು ಸ್ವಲ್ಪ ದಿವಸದಾಗ ವಾಪಸ್ ಈ ಶರೀರದಲ್ಲೇ ಬಂದುಬಿಡ್ತೀನಿ, ಹಾಗಾಗಿ ಈ ಶರೀರವನ್ನು ನೀವು ಕಾಯ್ತಾ ಕೂಡಬೇಕು ಅಂತ ಹೇಳಿರ್ತಾರೆ. ಆಯಿತು ಅಂತ ತಿಳ್ಕೊಂಡು ಈ ಶಿಷ್ಯರು ಆ ಶರೀರವನ್ನು ಕಾಯ್ಕೊಂಡು ಕುಂತಿರ್ತಾರೆ. ಇವರು ಒಬ್ಬ ರಾಜನ ಒಂದು ಶರೀರದಲ್ಲಿ ಮರುಪ್ರವೇಶ ಆಗಿಬಿಡ್ತಾರೆ. ಮರುಪ್ರವೇಶ ಆದಮೇಲೆ ಆ ರಾಜನ ವೈಭವ, ಅದು ಆಡಂಬರ, ಅದು ಎಲ್ಲ ಅದು ಅನುಭವಿಸ್ತಾ ಯಾವುದು ಸತ್ಯವನ್ನು ತಿಳ್ಕೊಂಡು ಇಲ್ಲಿ ಹೇಳಬೇಕು ಅಂತ ಹೋಗಿದ್ರೋ ಅದು ಮರ್ತು ಬಿಡ್ತಾರೆ. ಮರ್ತು ಪೂರ್ತಿ ಆ ರಾಜನ ಕಾಯದಲ್ಲೇ ಅದು ಮರ್ಜ್ ಆಗಿಬಿಡ್ತಾರೆ. ಎಷ್ಟು ದಿವಸ ಆಯ್ತು? 1 ತಿಂಗಳಾಯ್ತು, 2 ತಿಂಗಳಾಯ್ತು, 4 ತಿಂಗಳಾಯ್ತು, 6 ತಿಂಗಳಾಯ್ತು. ಒಟ್ಟು ಗುರುಗಳು ಶರೀರದಲ್ಲಿ ಮತ್ತೆ ಪ್ರವೇಶ ಆಗಲೇ ಇಲ್ಲ. ಇವ್ರು ಕಾಯ್ಕೊಂಡು ಎಷ್ಟು ದಿವಸ ಕೂಡ್ತಾರೆ ಶಿಷ್ಯರು. ಕೊನೆಗೆ ಹಾಕೋ ಗುರುಗಳು ಬರಲೇ ಇಲ್ಲ ಅಂತ ತಿಳ್ಕೊಂಡು ಅವ್ರು ಹುಡ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಇವ್ರು ಅವರು ಯೋಗ ಪುರುಷರು, ಅವ್ರ ಶಿಷ್ಯರಂದ್ರೆ ಅವರು ಸಾಮಾನ್ಯ ಇಲ್ಲ, ಅವರು ಸಿದ್ಧಿ ಪುರುಷರೇ ಇರ್ತಾರೆ. ಹಾಗಾಗಿ ಇವ್ರು ಯಾರ ಶರೀರದಲ್ಲಿ ಮರುಪ್ರವೇಶ ಆಗ್ಯಾರ ಅಂತ ಗೊತ್ತಾಗ್ತದೆ ಅವ್ರಿಗೆ. ಗೊತ್ತಾಗಿದ್ಮೇಲೆ ಆ ರಾಜನ ಕಾಯದಲ್ಲಿ ಇವ್ರು ಮರುಪ್ರವೇಶ ಆಗ್ಯಾರ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಹೋಗಿ ರಾಜನಿಗೆ ಭೇಟಿಯಾಗಿ ಹೇಳ್ತಾರೆ, ರಾಜರೇ ನೀವು ರಾಜರಲ್ಲ, ನಿಮ್ಮ ಶರೀರದೊಳಗೆ ಇರ್ತಕ್ಕಂಥವ್ರು ನನ್ನ ಗುರುಗಳಿದ್ದೀರಿ ನೀವು. ಹಾಗಾಗಿ ನೀವು ಹೊರಗೆ ಬರ್ರಿ, ನಿಮ್ಮ ಸಲುವಾಗಿ ಎಷ್ಟೋ ನಾವು ಕಾಯ್ತಾ ಇದ್ದೀವಿ, ಎಷ್ಟು ತಿಂಗಳಾಯಿತು ಆ ಶರೀರವನ್ನು ಕಾಯ್ಕೊಂಡು ಕೂತಿದ್ದೀವಿ, ನೀವು ಹೊರಗೆ ಬರ್ರಿ ಅಂತ ಹೇಳ್ತಾರೆ. ಅವಾಗ ಅವ್ರು ಅಂತಾರೆ, ಯಾರು ಗುರು, ಯಾರು ಶಿಷ್ಯರು, ನೀವ್ಯಾರು ಅಂತ ಕೇಳ್ತಾರೆ ಅವರು.
ಅವಾಗ ಅವರು ಎಷ್ಟು ಮನವರಿಕೆ ಮಾಡಿಕೊಡ್ತಾರಂತ. ಅಲ್ಲ ನೀವು ಹಿಂಗೆ ಹೋಗಿದ್ದೀವಿ, ಅಲ್ಲಿ ಚರ್ಚೆ ನಡೆದಿತ್ತು, ನೀವು ಸೋಲಂಥ ಪರಿಸ್ಥಿತಿ ಬಂದಿತ್ತು, ಅವಾಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ನೀವು ಉತ್ತರ ಕೊಡ್ತೀವಿ ಅಂತ ತಿಳ್ಕೊಂಡು 6 ತಿಂಗಳು ಟೈಮ್ ತೊಗೊಂಡು ಇಲ್ಲಿ ಮರುಪ್ರವೇಶ ಆಗಿರಿ, ಅದಕ್ಕೆ ನೀವೇ ನಮ್ಮ ಗುರುಗಳಿದ್ರಿ ಅಂತ ಹೇಳಿದಾಗ ಅವಾಗ ಅವರಿಗೆ ಅದು ಜ್ಞಾಪಕಕ್ಕೆ ಬಂದು ಅವ್ರು ಏನು ಮಾಡ್ತಾರಂತ ಮತ್ತೆ ತಮ್ಮ ಶರೀರದಲ್ಲಿ ಮರುಪ್ರವೇಶ ಆಗ್ತಾರ. ಆಗಿದ ಮೇಲೆ ಶಿಷ್ಯರು ಕೇಳ್ತಾರಂತ, ಗುರುಗಳೇ, ಬಾಲಬ್ರಹ್ಮಚಾರಿಗಳು ನೀವು ಸಾಮಾನ್ಯರಲ್ಲ, ಇಂಥ ಪಂಡಿತರು ನೀವು, ಎಲ್ಲ ಜ್ಞಾನವನ್ನು ಬಲ್ಲಿರ್ತಕ್ಕಂಥವ್ರು, ನೀವೇ ಹಿಂಗಾಯ್ತಲ್ಲ, ಯಾಕೆ ಆಯ್ತಿದು ಅಂತ ಕೇಳೋದಂತ. ಅವಾಗ ಅವ್ರು ಹೇಳೋದಂತ, ಇದೇ ಭ್ರಾಂತಿ ಅಂದ್ರಂತ. ಇದೇ ಭ್ರಾಂತಿ. ನಾ ಏನು ತಿಳ್ಕೊಂಡಿದ್ದೆ, ನಾನು ಆ ಶರೀರದಲ್ಲಿ ಸ್ವಲ್ಪ ದಿವಸ ಮರುಪ್ರವೇಶ ಆಗಿದ್ದೆ, ಆದರೆ ಏನು ತಿಳ್ಕೊಂಡಿದ್ದೇನೆ ಅದೇ ಸತ್ಯ ಅಂತ ತಿಳ್ಕೊಂಡಿದ್ದೇನೆ. ಆ ಶರೀರವೇ ಸತ್ಯ, ಅದ್ರ ಭೋಗವೇ ಸತ್ಯ ಅಂತ ತಿಳ್ಕೊಂಡು ಅಲ್ಲೇ ಇರಬೇಕು ಅಂತ ತಿಳ್ಕೊಂಡು ನಾನು ಪ್ರಯತ್ನ ಪಟ್ಟಿಲ್ಲ, ಇದೇ ಭ್ರಾಂತಿ ಇದೆ ಅಂತ ಹೇಳ್ತಾರೆ. ಮತ್ತು ನಮ್ಮ ಭ್ರಾಂತಿಗಳು ಎಷ್ಟವ ಹೇಳಿ, ನಮ್ದೇನು 1-2 ಭ್ರಾಂತಿಗಳು, ಇಷ್ಟು ಭ್ರಾಂತಿಗಳು ಒಳಗೆ ತುಂಬ ಹೋಗ್ಯಾವಂದ್ರೆ ನಾವು ಅದ್ರ ಬಿಟ್ಟು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಸಾರ ಭ್ರಾಂತಿ, ನಂದು, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮಲಿ, ನಂದು ಈ ಭ್ರಾಂತಿ ಒಳಗೆ ಹಿಂಗೆ ಸಿಕ್ಕಾಕೊಂಡೇವಂದ್ರೆ ಯಾರು ಬಂದು ಎಚ್ಚರಿಸ್ಲತ್ರ ಭೀ ನಮ್ಗೆ ಸಾಧ್ಯ ಆಗಲ್ಲ ಎಚ್ಚರಿಸ್ಲಕ್ಕೆ. ಒಬ್ಬ ಗುರುಗಳು ಬಂದಿದ್ರಂತ ಊರಿಗೆ, ಶಿಷ್ಯ ಹೇಳಿದ್ರಂತ, ಗುರುಗಳು ಹೇಳಿದ್ರಂತ, ಶಿಷ್ಯ ಇಷ್ಟು ಅಮೂಲ್ಯವಾಗಿರ್ತಕ್ಕಂಥ ಜೀವನ ನಿಮಗೆ ಸಿಕ್ಕಿದೆ, ಬಾ ಮಠಕ್ಕೆ ಬಾ, ಅನುಭವ ಕೇಳು, ಸತ್ಸಂಗ ಮಾಡು, ಬಾ ಮಠಕ್ಕೆ ಅಂತ ಕೇಳಿದ್ರಂತ. ಅವಾಗ ಶಿಷ್ಯನಂತ, ಇಲ್ಲ ಗುರುಗಳು, ಸ್ವಲ್ಪ ಸಮಯ ಕೊಡು, ನಾ ಈಗ ತಾನೇ ಇನ್ನು ಯೌವನಾವಸ್ಥೆಯಲ್ಲಿ ಇದ್ದೀನಿ, ಸ್ವಲ್ಪ ಮದುವೆ ಆಗ್ತೀನಿ, ಮದುವೆ ಆದಮೇಲೆ ಆಮೇಲೆ ನಿಮ್ಮ ಹತ್ರ ಮಠಕ್ಕೆ ಬಂದು ಸತ್ಸಂಗ ಮಾಡ್ತೀನಿ ಅಂತ ಹೇಳಿದ್ರು. ಆಯಿತು ಅಂತ ತಿಳ್ಕೊಂಡು ಓಡೋ ಒಂದು ಸ್ವಲ್ಪ ದಿವಸ ಸುಮ್ಮನಾದ್ರು. ಮತ್ತೊಂದು 6 ವರ್ಷ 5 ವರ್ಷ ಆದಮೇಲೆ ಮತ್ತೆ ಶಿಷ್ಯನ ಹತ್ರ ಹೋದ್ರಂತ. ಶಿಷ್ಯ, ಈಗರ ಬಾ, ಮದುವೆ ಆಯಿತು, ಮಕ್ಕಳಾಯಿತು, ಎಲ್ಲ ಆಯ್ತು, ಈಗರ ಬಾ, ಸತ್ಸಂಗಕ್ಕೆ ಬಾ, ಮಠಕ್ಕೆ ಬಾ ಅಂತ ಕರೆದ್ರಂತ. ಅವಾಗ ಬಂದ್ರಂತ, ಇಲ್ಲ ಇನ್ನು ಮಕ್ಕಳು ಸಣ್ಣ, ಸ್ವಲ್ಪ ದೊಡ್ಡ ಆದಮೇಲೆ ಬರ್ತೀನಿ ರೀ ಮಠಕ್ಕೆ ಅಂತ ಹೇಳಿದ್ರು. ಗುರುಗಳಿಗೆ ಎಷ್ಟು ಕರುಣಾಮಯ ನೋಡಿ. ಮಾತು ಒಂದು 6, 7, 8, 10 ವರ್ಷ ಆಯಿತು, ಮತ್ತೆ ಹೋದ್ರಂತ ಗುರುಗಳು. ಹೋದ್ಮೇಲೆ ಶಿಷ್ಯ ಕಳೆದ, ಈಗರ ಬಾ, ಮಕ್ಕಳೆಲ್ಲ ದೊಡ್ಡವರಾಗ್ಯಾರ, ಈಗರ ಮಠಕ್ಕೆ ಬಾ, ಈಗರ ಸತ್ಸಂಗಕ್ಕೆ ಬಾ ಅಂದ್ರೆ ಅವ ಅಂದ್ರಂತ, ಮಕ್ಕಳು ದೊಡ್ಡವರಾಗ್ಯಾರ, ಇನ್ನು ಅವ್ರು ಮದುವೆ ಮಾಡಬೇಕಿಲ್ಲ, ಜವಾಬ್ದಾರಿ ಅದ ನಮಗೆಲ್ಲ, ಇನ್ನು ಮದುವೆ ಮಾಡಬೇಕಲ್ಲ, ಸಿಟ್ಟು ಮದುವೆ ಮಾಡಿದ್ರೆ ಮುಗೀತು ರೀ, ನಮ್ದೆಲ್ಲ ಕೆಲಸ ಆಯಿತು ಬರೋದು. ನಾವು ಹೇಳ್ತೇವೆ ನೋಡಿ, ಆಯ್ತು ರೀ, ಮದುವೆ ಆಯ್ತು ಅಂದ್ರೆ ಫ್ರೀ, ರಿಟೈರ್ಡ್ ಆದೇ ಅಂದ್ರೆ ಫ್ರೀನೇ. ನಾವು ರಿಟೈರ್ಡ್ ಅಂದ್ರೆ ಮತ್ತೆ ಅದಕ್ಕಿಂತ ಹೆಚ್ಚು ಬ್ಯುಸಿ ಆಗಿಬಿಡ್ತೇವೆ, ಹೌದಿಲ್ಲ? ರಿಟೈರ್ಡ್ ಇತ್ತು, ಇನ್ನು ಡ್ಯೂಟಿ ಮಾಡೋದ್ರೆ ಎಷ್ಟು ಟೈಮ್ ಸಿಗ್ತಿತ್ತು, ರಿಟೈರ್ಡ್ ಆದಮೇಲೆ ಮತ್ತು ಫುಲ್ ಬಿಸಿ, ಫುಲ್ ಟೈಮ್ ಕೆಲಸ. ಹಂಗೆ ಅವ ಅಂದ್ರೆ ಈಗ ಆಯಿತು, ಮಕ್ಕಳು ಮದುವೆ ಆಯಿತು, ಆದಮೇಲೆ ನಾನು ಬಂದುಬಿಡ್ತಿದ್ದೆ ಅಂತ. ಪಾಪ ಗುರುಗಳಿಗೆ ಮತ್ತೆ ಕರುಣೆ, ಮತ್ತೆ ಹೆಂಗಾರ ಮಾಡೋರಿಗೆ ಕರ್ಕೊಂಡು ಬರಬೇಕು ಅಂತ ಮತ್ತು ಒಂದು 4-8 ವರ್ಷದ ಮತ್ತೆ ಬಂದರು ಅಂತ. ಈಗರ ನಡಿ, ಮಕ್ಕಳು ಮದುವೆ ಆಯ್ತು, ಮೊಮ್ಮಕ್ಕಳಾದ್ರೆ ಎಲ್ಲರೂ ಆದರು, ಈಗರ ನಡಿ ಮಠಕ್ಕೆ, ಈಗರ ಬಾ ಸತ್ಸಂಗ ಕೇಳಕ್ಕಂದ್ರೆ ಅವಾಗ ಅಂದ್ರಂತ, ಇಲ್ಲ ಮಕ್ಕಳು ಸಣ್ಣವರಿ, ಮೊಮ್ಮಕ್ಕಳು ಸಣ್ಣವ, ಬಿಟ್ಟು ಹೆಂಗೆ ಬರ್ಲಕ್ಕಾಯ್ತದ, ಅವು ಪಾಪ ಯಾರು ನೋಡೋರಿಲ್ಲ, ಮಟ್ಟೋರಿಲ್ಲ, ಇನ್ನು ಮಕ್ಕಳಿಗಿನ್ನ ಬುದ್ಧಿ ಬಂದಿಲ್ಲ, ಹೆಂಗೆ ಮಾಡಬೇಕು, ಬರ್ಲಿಕ್ಕಾಗಲ್ಲ, ಇನ್ನು ಸ್ವಲ್ಪ ದಿವಸ ಜರ್ರ ಮೊಮ್ಮಕ್ಕಳು ದೊಡ್ಡ ಕಾಲೇಜ್ಗೆ ಬಂದಂದ್ರೆ ಮುಗೀತು, ಅವ್ರವ್ರು ಮಾಡ್ಕೋತಾರೆ, ಬಂದು ಬಿಡ್ತೇನೆ ರೀ ಅಂದವ. ಪಾಪ ಗುರುಗಳು ಆಯಿತು ಅಂತ ತಿಳ್ಕೊಂಡು ಮತ್ತೆ ಸ್ವಲ್ಪ ದಿವಸ ಬಂದು ನೋಡ್ಲಕ್ಕೆ ಹೋಗ್ತಾರೆ. ಆ ಮಕ್ಕಳು ಮದುವೆ ಆಗಿತ್ತು, ಎಲ್ಲ ಆಗಿತ್ತು, ಅವನೇ ಹೋಗಿದ್ದ. ಅವ ಹೋಗ್ಯಾನ ಅಂತ ತಿಳ್ಕೊಂಡು ಗುರುಗಳಿಗೆ ಪಾಪ ಶಿಷ್ಯ ಹೋಗ್ಯಾನ, ಒಂದಿಷ್ಟು ಮನೆಗಿನವ್ರು ಹೋಗಿದ್ದೀರಾ ಬರಲಿ ಅಂತ ತಿಳ್ಕೊಂಡು ಮನೆಗೆ ಭೇಟಿಯಾಗಲಕ್ಕೆ ಬಂದ್ರಂತ. ಮಾತಾಡ್ಸ್ಕೊಂಡು ಹೋಗರಿ ಅಂತ ತಿಳ್ಕೊಂಡು ಭೇಟಿಯಾಗಲಕ್ಕೆ ಬರ್ತಾರೆ. ಅವ್ರ ಮನೆ ಮುಂದೆ ಒಂದು ನಾಯಿ ಕಾಯ್ಕೊಂಡು ಕುಂತಿತ್ತಂತ. ನಾಯಿ ಕಾಯ್ಕೊಂಡು ಕುಂತಿತ್ತು, ಆ ಕಡೆ ಹೋದ. ಅವಾಗ ಅವ್ರು ಯೋಗ ದೃಷ್ಟಿಯಿಂದ ನೋಡಿದ್ರು, ಅದು ನಾಯಿ ಯಾರಿದ್ರು, ಅವನೇ ಹುಟ್ಟು ಬಂದಿದ್ದವ, ಮನೆ ಮಾರಕ್ಕೆ ಹುಟ್ಟು ಬಂದಿದ್ದ. ನಾಯಿಗೆ ಯೋಗ ದೃಷ್ಟಿಯಿಂದ ಮಾತಾಡ್ತಾರಂತ, ನಡಿ ಈಗಾರ ಮುಗ್ದೋಯ್ತಲ್ಲ, ಈ ಮನುಷ್ಯರ ಜನ್ಮನಾಗ ಹೋಯ್ತೀವಿ, ನಾಯಿ ಜನ್ಮಕ್ಕೆ ಬಂದಿದ್ದು, ಈಗಾರ ನಡಿ ಮಠಕ್ಕೆ ಅಂತ ಕರೆದ್ರು ಅಂತವ್ರು. ಎಷ್ಟು ಕರುಣೆ ನೋಡ್ರಿ ಅವ್ರಿಗೆ. ಅವಾಗ ನಾಯಿ ಅಂತಂತ, ಅದು ಹೆಂಗಾಯ್ತದ್ರಿ ಗುರುಗಳೇ, ನೋಡ್ರಿ ಬಾಗಿಲೆಲ್ಲ ತೆರೆದಿಟ್ಟವು, ನಮ್ಮ ಸೊಸೆದರಿಗೆ ಬುದ್ಧಿ ಅದನ, ಅವ್ಕೆ ಏಟ್ರ ಗೊತ್ತದನ, ಯಾರು ಒಳಗೆ ಹೋಯ್ತಾರೆ, ಯಾರು ಹೊರಗೆ ಬರ್ತಾವೆ ಏನೂ ಗೊತ್ತಿಲ್ಲ, ನಾ ಕಾಯ್ಕೊಂಡು ಕುಂತಿದ್ದೆ ಅಂತ ಎಲ್ಲ ಓದೋದು ಅಂತ. ಅವಾಗ ನೀನು ಕರ್ಮ ಅದ ಅಂತ ತಿಳ್ಕೊಂಡು ಬಿಟ್ಟರು ಗುರುಗಳು. ಮತ್ತೊಂದು 4-8 ವರ್ಷ ಆಯಿತು. ಮತ್ತು 4-8 ವರ್ಷ ಅದೇ ಮಾರ್ಗದಿಂದ ಗುರುಗಳು ನಡೆದಿರು. ಅವ್ರಿಗೆ ವಯಸ್ಸಾಗಿತ್ತು, ಅದೇ ಮಾರ್ಗದಿಂದ ನಡೆದಿರು. ಅವ್ರ ಮನೆ ಒಂದು ದೊಡ್ಡ ಬಾವಿ ಇತ್ತಂತ. ಬಾವಿ ಒಳಗೆ ಒಂದು ಕಪ್ಪಿ ಗೊಟ್ರ ಅಂತ ಒಳ್ಳತಿತ್ತು. ಅವ್ರಿಗೆ ಗೊತ್ತಾಯಿತು, ಯೋಗಿಗಳು ಅವರೆಲ್ಲ ಯೋಗ ದೃಷ್ಟಿಯಿಂದ ಗೊತ್ತಾಯಿತು. ಅದು ಯಾರಿದ್ರು ಅಂದ್ರೆ ಅದು ನಾಯಿ ಸತ್ತಿತ್ತಲ್ಲ, ನಾಯಿ ಸತ್ತಿ ಮತ್ತೆ ಅವ ಕಪ್ಪಿಯಾಗಿ ಹುಟ್ಟಿದ್ದ. ಅವ್ರ ಮನೆ ಮುಂದೆ ಬಾಯಿ ಇತ್ತು, ಬಾಯಿದಾಗ ಗೊಟ್ರ ಅಂತೇಳಿ ಒಳಕೋತ ಕುಂತಿತ್ತದು. ಯೋಗ ದೃಷ್ಟಿಯಿಂದ ಮಾತಾಡಿದ್ರು ಅಂತವ್ರು. ಅದು ಆ ಕಪ್ಪಿಗೆ, ನೋಡು ಈಗನೇ ಬಾ, ನಾಯಿ ಜನ್ಮ ಹೋಯ್ತು, ನಾಯಿ ಮನೆ ಕಾಯ್ದು ಎಲ್ಲ ಆಯಿತು, ಈಗರ ಕಪ್ಪಿಯಾಗಿ ಹುಟ್ಟಿದ್ದು, ಈಗರ ಬಾ ನಿನ್ನ ಮಠಕ್ಕೆ ಬಾ ಅಂತ ಕರೆದ್ರಂತವ್ರು. ಅವಾಗ ಅದು ಅಂತ ಹೆಂಗೆ ಬರ್ಲಕ್ಕಾಯ್ತದ್ರಿ, ನೋಡ್ರಿ ಮರಿ ಮೊಮ್ಮಕ್ಕಳು ಎಲ್ಲ ಈ ಬಾಯಿಗೆ ಒಂದು ನೀರು ಸೇರಿ ಏಟು ಮಜಾ ಮಾಡ್ಕೋತ ಹಾಡ್ಕೋತಿರ್ತಾರೆ. ಈ ಸಂಭ್ರಮ ಬಿಟ್ಟು ನನಗೇನು ಬರ್ಲಕ್ಕಾಯ್ತದ್ರಿ ಅಂತ. ಇದೇ ಭ್ರಾಂತಿ ಅದ. ಮತ್ತು ನಮ್ಮದು ಏನದ ಅಂತೀರಿ,
ಇದೇ ಅದ. ಎಲ್ಲರೂ ಒಂದು ಸತ್ಸಂಗಕ್ಕೆ ಬರಬೇಕು, ಒಂದು ಒಳ್ಳೆ ಕಾರ್ಯಕ್ಕೆ ಬರಬೇಕು, ಒಂದು ಬಸವ ಜಯಂತಿ ಮಾಡಬೇಕು. ನೀವೆಲ್ಲ ಬಂದಿರಿ, ಇನ್ನು ಬರಲಾರ್ದವ್ರು ಎಷ್ಟು ಜನ ಅದಾರು, ಅವರೆಲ್ಲ ನಾವು ಭ್ರಾಂತಿನೇ. ಹಾಗಾಗಿ ಈ ಭ್ರಾಂತಿ ಅಂತಕ್ಕಂಥದ್ದು ಭಾಳ ಆಳವಾಗಿ ಬೇರೂಟಿರ್ತಕ್ಕಂಥದ್ದು. ಎಷ್ಟು ಭ್ರಾಂತಿ ಇರಲಿ ನಾವು ಈ ಜೀವನದಲ್ಲಿ. ಇವತ್ತು ನಾವು ಮನೆಯಲ್ಲಿ, ಕುಟುಂಬಗಳಲ್ಲಿ ಇವತ್ತು ಹಿರಿಯರಿಗೆ ಅನಾದಾರ ಮಾಡ್ತಾ ಇದ್ದೇವೆ, ಗೌರವ ಇಲ್ಲ, ಹಿರಿಯರಿಗೆ ಸೇವೆ ಮಾಡ್ತಕ್ಕಂಥದ್ದು. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ ಇದು ಒಂಥರ ಭ್ರಾಂತಿ ಅದ. ನಾವೇನು ತಿಳ್ಕೊಂಡಿವಿ, ಅವ್ರಿಗೆ ವಯಸ್ಸಾಗಿದೆ ನಾವು ಹಿಂಗೆ ಇರ್ತೀವಿ ಅಂದ್ಕೊಂಡಿದ್ದೀವಿ. ಅವ್ರಿಗೆ ವಯಸ್ಸಾಗ್ಯದ ನಾವು ಹಿಂಗೆ ಇರ್ತೀವಿ ಶಾಶ್ವತವಾಗಿ, ನಾವೆಂದೂ ವಯಸ್ಸಾಗಲ್ಲ, ನಾವು ಮುದುಕರಾಗಲ್ಲ, ಮುಂದೆ ನಾವು ಯಾರು ಸೊಸಿದೇರ ಬರಲ್ಲ, ನಾವು ಯಾವತ್ತೂ ಹಿಂಗೆ ಇರ್ತೀವಿ ಅಂತಕ್ಕಂಥ ಒಂದು ಭ್ರಾಂತಿ ಅದ. ಆ ಭ್ರಾಂತಿ ಇರೋದ್ರಿಂದ ನಮ್ಮ ಹಿರಿಯರಿಗೆ ನಾವು ಸೇವೆ ಮಾಡಲಿಕ್ಕೆ ತಯಾರಿಲ್ಲ. ಇವತ್ತು ಯಾಕೆ ಈ ರೀತಿಯಾಗಿ ಇಲ್ಲಿ ಏನು ಇರ್ಲಿಕ್ಕಿಲ್ಲ. ನಾವು ಭಾಳ ಊರುಗಳಲ್ಲಿ ನೋಡ್ತೀವಿ ಹಿರಿಯರ ಅವಸ್ಥೆ ಹೆಂಗೆ ಹೋಗ್ಯದ ಮನೆಯಾಗ ಅಂದ್ರೆ ಅವ್ರೊಂದು ಕಸಬರಿಗೆ ಆಗಿರಂಗೆ ಆಗ್ಯದ. ಕಸಬರಿಗೆ ಹೆಂಗೆ ಮೂಲೆಗೆ ಒಯ್ದು ಇಡ್ತಾರೋ ಆ ರೀತಿಯಾಗಿ ಮನೆ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಒಂದು ಮೂಲೆಗೆ ಇಟ್ಟಿರ್ತಕ್ಕಂಥ ಕುಟುಂಬಗಳು ಎಷ್ಟೋ ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಅದೊಂದು ಭ್ರಾಂತಿ ಅದ. ಏನು ಭ್ರಾಂತಿ ಅಂದರೆ ಇವತ್ತು ಅಧಿಕಾರ ನನ್ನ ಕೈಯಾಗದ, ಶಕ್ತಿ ನನ್ನ ಕೈಯಾಗದ, ಕಾರವೋ ನನ್ನ ಕೈಯಾಗದ, ಇವರೇನು ಉಂಡು ಬಿಟ್ಟಿರ್ತಕ್ಕಂಥ ಎಲ್ಲಿ ಅದಾರ, ಇವ್ರದ್ದೇನು ಕೆಲಸ ಅದ, ಇವ್ರದ್ದೇನು ಅದ ಅಂತ ತಿಳ್ಕೊಳ್ತಕ್ಕಂಥ ಒಂದು ಭ್ರಾಂತಿ ಅದ. ನಾವು ಒಂದು ದಿವಸ ಆ ಮಟ್ಟಕ್ಕೆ ಹೋಗ್ತೀವಿ ಅಂತಕ್ಕಂಥ ಅರಿವಿಲ್ಲ ನಮಗೆ. ಆ ಭ್ರಾಂತಿಯಿಂದ ಬದುಕ್ತಾ ಇದ್ದೀವಿ. ಹಾಗಾಗಿ ಈ ರೀತಿಯಾಗಿ ನಾವು ತಪ್ಪುಗಳು ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಮಹಾಸ್ವಾಮಿ ಕತೆ ಕೇಳಿರ್ಬೋದು, ಅದು ಎಂಥ ಭ್ರಾಂತಿ ಅದ. ಭ್ರಾಂತಿಯಿಂದ ನಾವು ಹೆಂಗೆ ಹಿರುಗಳಿಗೆ ಅವರಿಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದೀವಿ, ಅವ್ರಿಗೆ ಎಷ್ಟು ಕಿರುಕುಳ ಕೊಡ್ತಾ ಇದ್ದೀವಿ, ಹಿರಿಯರಿಗೆ ಎಷ್ಟು ಅನಾದಾರ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತದೆ. ಒಬ್ಬ ತಂದೆ ತಾಯಿ ಇರ್ತಾರೆ, ಭಾಳ ಬಡವರು, ಕೂಲಿ ಕೆಲಸ ಮಾಡಿ ಭಾಳ ಕಷ್ಟಪಟ್ಟು ತಾವು ಉಪವಾಸಗಳು, ತಾವು ಹೊರಕ್ಕೆ ಬಟ್ಟೆ ಹಾಕ್ಕೊಂಡು ಮಗನಿಗೆ ಓದಿಸ್ತಾರೆ. ಮಗನು ಭಾಳ ಶಾಣೆ ಇರ್ತಾನೆ, ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ಮಗನಿಗೆ ಓದಿಸ್ತಾರೆ. ಅವನು ಓದಿ ಭಾಳ ವಿದ್ಯಾವಂತನಾಗ್ತಾನೆ, ದೊಡ್ಡ ಅಧಿಕಾರಿ ಆಗ್ತಾನೆ. ಅಧಿಕಾರಿಯಾಗಿ ಇಂಥ ದೊಡ್ಡ ಪಟ್ಟಣದಲ್ಲಿ ಕೆಲಸ ಮಾಡ್ತಾನೆ, ದೊಡ್ಡ ಅಧಿಕಾರಿ ಆಗ್ತಾನೆ, ದೊಡ್ಡ ಕೆಲಸ ಮಾಡ್ತಾನೆ. ಮತ್ತು ದೊಡ್ಡ ಅಧಿಕಾರಿ ಆದಮೇಲೆ ದೊಡ್ಡ ಶ್ರೀಮಂತರ ಮನೆಯ ಮಕ್ಕಳಿಗೆ ಮದುವೆ ಮಾಡ್ತಾರೆ. ಅಂಥ ದೊಡ್ಡ ಒಬ್ಬ ಶ್ರೀಮಂತರ ಮನೆತನದ ಮಗಳಿಗೆ ಅವನಿಗೆ ಕೊಟ್ಟು ಮದುವೆ ಮಾಡಿದ್ರು. ಅವನಿಗೊಂದು ಮಗು ಆಯಿತು. ಭಾಳ ಸುಂದರವಾಗಿರ್ತಕ್ಕಂಥ ಜೀವನ ನಡೆದಿತ್ತು ಅವನಿಗೆ. ಇಲ್ಲಿ ಹಳ್ಳಿ ಮೇಲೆ ತಂದೆ ತಾಯಿಗಳು ವಯಸ್ಸಾಗಿತ್ತು ಪಾಪ, ಅವ್ರು ಹೆಂಗೋ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ಅವ್ರ ಜೀವನವನ್ನು ಮಾಡ್ತಾಯಿದ್ರು. ಅಲ್ಲಿ ಏನಾಯಿತು ಅಂದರೆ ವಯಸ್ಸಾಗಿರ್ತಕ್ಕಂಥ ತಾಯಿ ಅನಾರೋಗ್ಯದಿಂದ ಸತ್ತು ಹೋದ್ಮೇಲೆ ಇನ್ನು ತಂದೆ ಒಬ್ಬರೇ ಹೋದ್ರು. ತಾಯಿ ತಂದೆ ಇರಬೇಕಾದ್ರೆ ಹೆಂಗೋ ಒಬ್ರಿಗೊಬ್ರು ಸಹಕಾರದಿಂದ ಅವರು ಬದುಕ್ತಾ ಇದ್ರು. ಇನ್ನು ತಾಯಿಗೂ ಹೋದ್ಮೇಲೆ ಆ ತಂದೆಗೆ ಯಾರು ಹೊಟ್ಟಿಗೆ ಅನ್ನ ಸಹಿತ ಹಾಕ್ಲಾರ್ದು ಇರ್ತಕ್ಕಂಥ ಪರಿಸ್ಥಿತಿ ಬಂತು. ವಯಸ್ಸಾಗಿತ್ತು, ತಾನು ಏನೂ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಅವಾಗ 3 ಜನ ಏನು ಮಾಡಿ ವಿಚಾರ ಮಾಡಿ ಅವನಿಗೆ ಫೋನ್ ಮಾಡಿ ಹೇಳಿದ್ರು, ತಂದೆ ನೋಡಿ ನಿಮ್ಮ ತಂದೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ, ನೀವು ಇಷ್ಟೆಲ್ಲ ಓದಿಸಿ ಮಾಡಿ ಇಷ್ಟೆಲ್ಲ ನಿಮಗೊಂದು ಒಳ್ಳೆ ಜೀವನ ಕೊಟ್ಟನ, ನಿಮ್ಮ ತಂದೆ ಒಯ್ದು ಅಲ್ಲಿ ಇಟ್ಕೊಂಡು ಸೇವೆ ಮಾಡಪ್ಪ ಅಂತಂತ ಕೇಳಿದಾಗ ಅವ ಮಗ ಬಂದು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಮನೆಗೆ ಇಟ್ಕೊಂಡ್ಮೇಲೆ ವಯಸ್ಸಾಗಿರ್ತದೆ, ಕೆಮ್ಮು ದಮ್ಮು ಎಲ್ಲರಿಗೂ ಬರ್ತದೆ. ಅವ್ರು ಕೆಮ್ಮೋದು, ಅಲ್ಲಿ ಇಲ್ಲಿ ಉಗೊಳ್ಳೋದು. ಪಾಪ ಅವರಿಗೆಲ್ಲಿ ಸೊಫಿಸ್ಟಿಕೇಟೆಡ್ ಇರಬೇಕು, ಹೋಗಿ ಶಿಂಕೆನೆಗೆ ಉಳ್ಬೇಕು, ಬಾತ್ರೂಮ್ದಾಗೆ ಉಳ್ಬೇಕು, ಅವರಿಗೆಲ್ಲಿ ಗೊತ್ತಾಗಬೇಕು. ಪಾಪ ಹಳ್ಳಿ ಮೇಲೆ ಬೆಳೆದಿದ್ದರು, ಅಲ್ಲಿ ಇಲ್ಲಿ ಸ್ವಲ್ಪ ಉಗುಳ್ತಿದ್ದ. ಹಾಗಾಗಿ ಸೊಸಿ ಭಾಳ ಎಜುಕೇಟೆಡ್ ಸೊಫಿಸ್ಟಿಕೇಟೆಡ್ ಫ್ಯಾಮಿಲಿ ಬಂದಕ್ಕೆ ಆಕೆಗೆ ಒಂಥರ ಹೇಸಿಗೆ ಅನಿಸ್ಲತ್ತದು. ಈ ಚೀ ಏನು ಎಲ್ಲೋದ್ರಲ್ಲಿ ಉಳ್ತಾನೆ, ಇಲ್ಲಿ ನೋಡೋದ್ರಲ್ಲಿ ಕೆಮ್ತಾ ಇರ್ತಾನೆ, ಚೀ ಅಂತ ಅಸಹ್ಯ ಅನಿಸ್ಲತ್ತಕ್ಕಿಗೆ. ಹಾಗಾಗಿ ಆಕೆ ಒಂದು ಏನು ಪ್ಲ್ಯಾನ್ ಮಾಡಿದ್ರು ಅಂದ್ರೆ, ಇವನ್ ನೋಡಿದ್ರೆ ಇಲ್ಲಿ ಎಲ್ಲದರಲ್ಲೂ ಉಗುಳೋದು, ಎಲ್ಲದರಲ್ಲ ಹಿಂಗೆ ಇದು ಮಾಡ್ತಾನೆ, ಇವ್ರಿಗೆ ನಾವು ಮಾವು ಅಂತ ಹೇಳ್ಕೊಳಕ್ಕೂ ಯಾರು ಬಂದ್ರೆ ನಮಗೊಂಥರ ಅಸಹ್ಯ ಅನಿಸ್ತದೆ. ನಾವು ಇಷ್ಟು ದೊಡ್ಡ ಅಧಿಕಾರಿಗಳು, ಇವರಿಗೆ ನಮ್ಮ ಮಾವು ಅಂತ ಹೇಳ್ಕೊಬೇಕಂದ್ರೆ ಹೆಂಗಂದ್ರೆ ಎಷ್ಟೋ ಜನ ತಂದೆ ತಾಯಿಗಳಿಗೆ ನಮ್ಮ ತಂದೆ ಅಲ್ಲ ಅಂತ ಹೇಳ್ತಾರೆ. ನಮ್ಮ ಮನೆ ಕೆಲಸ ಮಾಡೋರು ಅಂತ ಹೇಳೋರು ಎಷ್ಟೋ ಜನ ನಾವು ನೋಡಿವಿ. ಯಾಕಂದ್ರೆ ಅವ್ರ ಪಾಪ ಸಾದಾ ಜೀವನ, ಹರಕು ಬಟ್ಟೆ ಹಳಿ ಬಟ್ಟೆ ಹಾಕೊಂಡಿರ್ತಾರೆ. ಇವರಿಗೆ ನಾಚಿಕೆ ಬರ್ತದೆ ಇನ್ನೊಬ್ಬರು ನಮ್ಮ ಅಪ್ಪ ಅಂತ ಹೇಳಕ್ಕೆ. ಹಾಗಾಗಿ ಈಗ ಅನಿಸ್ತದೆ ಇದು ಬ್ಯಾಡ ಹಿಂಗೆ ಮಾಡೋದು ಅಂತ ತಿಳ್ಕೊಂಡು ಆ ಮನೆಯಾಗ ಒಂದು ನಮ್ಮ ಹಿತ್ತಲು ಇರ್ತಾವಲ್ಲ, ಅಲ್ಲಿ ಸಿಟಿ ಮೇಲೆ ಔಟ್ ಹೌಸ್ ಅಂತ ಇರ್ತಾವೆ, ಸಾಮಾನು ವೇಸ್ಟ್ ಸಾಮಾನುಗಳೆಲ್ಲ ಇಕ್ಲಾಕ. ಹಂಗೆ ಅದು ಒಂದು ಔಟ್ ಹೌಸ್ ಇರ್ತದೆ. ಅಲ್ಲಿ ಔಟ್ ಹೌಸ್ದಾಗ ಎಲ್ಲ ಸಾಮಾನುಗಳೆಲ್ಲ ತೆಗೆದು ಅವನಿಗೆ ಅಲ್ಲೊಂದು ಬೆಡ್ ಹಾಕಿ ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಮಾವು ವ್ಯವಸ್ಥೆ ಮಾಡಿ ಮತ್ತು ಊಟಕ್ಕೆ ಹೆಂಗೆ ಕೊಡ್ಬೇಕು ಅವನಿಗೆ, ಆಕೆ ಹೇಸಿಗೆ ಬರ್ಲದು. ಊಟಕ್ಕೆ ತಾಟ್ನ ಕೊಟ್ರೆ ಆ ತಾಟ್ನ ನಾವು ಊಟ ಮಾಡಿದೆವು ಅಂದ್ರೆ ಹೆಂಗೆ ಅಂತ ತಿಳ್ಕೊಂಡು ಹೇಸಿಗೆ ಬರ್ಲತ್ತೆ. ಆಕೆ ಏನು ಮಾಡಿದ್ರು, ಊಟ ಅವ್ನಿಗೆ ಹೆಂಗೆ ವ್ಯವಸ್ಥೆ ಮಾಡಿದ್ರು ಅಂದ್ರೆ ಮುಚ್ಚಳ ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ, ಮಣ್ಣಿನ ಪಾತ್ರೆ. ದಿನ ಒಂದು ಮುಚ್ಚಳದಾಗ ಊಟಕ್ಕೆ ಕೊಡಬೇಕು, ಮುಚ್ಚಳ ಒಯ್ದು ತಿಪ್ಪೆಗೆ ಬಿಟ್ಟಾಕಬೇಕು. ಇದು ಯಾರೂ ಬಳಸಬಾರ್ದು. ಹಂಗೆ ವ್ಯವಸ್ಥೆ ಮಾಡಿದ್ರು ಕೆಲಸದವ್ರಿಗೆ ಹೇಳಿ. ದಿನ ನಡೀತು ಹಾಗೆ, ಒಂದು ಮುಚ್ಚಳ ಕೊಯ್ಬೇಕು, ಅವನಿಗೆ ಊಟ ಕೊಡಬೇಕು, ಮತ್ತೊಂದು ಹೊಸ ಮುಚ್ಚಳ ತರಬೇಕು, ಮತ್ತು ದಿನ ಒಯ್ದು ಅವ್ರಿಗೆ ಊಟ ಕೊಡಬೇಕು. ಹೀಗೇ ಸ್ವಲ್ಪ ದಿವಸ ನಡೀತು. ಒಂದು 4-6 ತಿಂಗಳು ಆಯಿತು. ಆದಮೇಲೆ ಆಕೆ ಏನು ಮಾಡ್ತಾಳೆ, ಔಟ್ ಹೌಸ್ನ ಸ್ವಲ್ಪ ಏನಾರ ಕ್ಲೀನ್ ಅದು ಮಾಡಿಸ್ರಿ ಅಂತ ಬಂದು ನೋಡ್ತಾಳೆ. ಅಲ್ಲಿ ನೋಡಿದಾಗ ಏನಾಗಿರ್ತದೆ, ಆ ಮುಚ್ಚಳಗಳೆಲ್ಲ ಒಂದ್ರ ಮ್ಯಾಗ ಒಂದೆಲ್ಲ ಪೇಡಿಸಿ ಒಂದು ಮೂಲೆಯಾಗ ಇಟ್ಟಿರ್ತಾರೆ. ಅದು ಭಾಳ ಸಿಟ್ಟು ಬರ್ತದೆ ಆಕೆಗೆ. ಅಲ್ಲ ನಮ್ಮ ಮುಚ್ಚಳದಾಗ ದಿನ ಊಟ ಮಾಡಿ ಒಯ್ದು ತಿಪ್ಪೆಗೆ ಹಾಕಂದಿರಿ, ನೀವು ಯಾಕೆ ಇಲ್ಲಿ ಪೇಡಿಸಿಟ್ಟಿರಿ ಅಂತ ಕೇಳ್ತಾಳೆ ಕೆಲಸದವ್ರಿಗೆ. ಅವಾಗ ಕೆಲಸದವ್ರು ಅಂತಾರೆ, ಮೇಡಮ್ ನಾವು ಇಟ್ಟಿಲ್ಲ, ನಿಮ್ಮ ಮಗನೇ ಇಟ್ಟಾನ ಅಂತ ಹೇಳಿದ್ರು. ಅದು ಇರ್ತದೆ, ಒಂದು 8-10 ವರ್ಷದ ಮಗು ಇರ್ತದೆ.
ಅವಾಗ ಸಿಟ್ಟು ಬರ್ತದೆ. ಇವ ಏನು ಮಾಡ್ತಾನೆ ನಿಮ್ಮ ಮುಚ್ಚುಳು ತೊಗೊಂಡು ಅವ್ರಪ್ಪ 1000 ರೂಪಾಯಿ ಖರ್ಚು ಮಾಡಿ ಇಂಥ ಎಲ್ಲ ಆಟ ಸಾಮಾನುಗಳು ತರ್ತಾರೆ, ಅವು ತೊಗೊಂಡು ಆಟ ಆಡಲು ಬಿಟ್ಟು ಈ ಮುಚ್ಚುಳುಗಳು ತೊಗೊಂಡು ಇವ ಏನು ಮಾಡ್ತಾನೆ ಅಂತ ತಿಳ್ಕೊಂಡು ಆ ಮಗನಿಗೆ ಕರೆದು ಕೇಳ್ತಾಳೆ, ಯಾಕೆ ಇಲ್ಲಿ ಮುಚ್ಚುಳುಗಳು ಇಟ್ಟಿದ್ದು ನೀನು? ನಿಮ್ಮಪ್ಪ ಇಷ್ಟೆಲ್ಲ ಕಾಸ್ಟ್ಲಿ ಎಲ್ಲ 1000 ರೂಪಾಯಿ ಖರ್ಚು ಮಾಡಿ ಆಟ ಸಾಮಾನು ತಂದ್ರೆ ಅದು ತೊಗೊಂಡು ಆಟ ಆಡೋದು ಬಿಟ್ಟು ಮುಚ್ಚಳ ಯಾಕೆ ತೆಗೆದಿಟ್ಟಿದ್ದು ನೀನು ಅಂತ ಕೇಳ್ತಾಳೆ. ಅದು ಇಷ್ಟು ಚಂದ ಉತ್ತರ ಕೊಡ್ತದೆ ಅದು ಮಗು. ನೋಡು ಮಮ್ಮಿ, ಈಗ ತಾತಗೆ ವಯಸ್ಸಾಗ್ಯದ ಅಂತ ತಿಳ್ಕೊಂಡು ಮುಚ್ಚಳದಾಗ ನೀ ತಾತಗೆ ಹುಟ್ಟು ಕೊಡ್ಲತ್ತೀವಿ, ಮತ್ತು ನಿನಗೆ ವಯಸ್ಸಾದ ಮೇಲೆ ಬೇಕಾಯ್ತವಲ್ಲ ಅದಕ್ಕೆ ನಾ ಹಾಗೆ ಇಟ್ಟಿದೆ ಅಂತ ಹೆಂಗದ ನೋಡಿ. ಇದೇ ಭ್ರಾಂತಿ. ನಮಗದು ಅರಿವು ಆಗಲ್ಲ. ನಾವು ಒಂದು ದಿವಸ ಆ ಸ್ಥಿತಿಗೆ ಬರ್ತೀವಿ. ಆ ಸ್ಥಿತಿಗೆ ಬಂದಾಗ ನಮ್ಮ ಮಕ್ಕಳು ನಮಗೆ ಅನಾಧಾರ ಮಾಡತ್ತೋ ನಮಗೆ ಎಷ್ಟು ನೋವು ಆಗ್ತದೋ ಅದೇ ನೋವು ನಮ್ಮ ತಂದೆ ತಾಯಿಗಳನ್ನು ಆಗ್ತಿರ್ಬೇಕಲ್ಲ, ನಮ್ಮ ಅತ್ತೆ ಮಾವನು ಅದೇ ನೋವು ಆಗ್ತಿರ್ಬೇಕಲ್ಲ ಅಂತ ಆ ಅರಿವು ನಮಗೆ ಬರ್ತದ? ಬರಲ್ಲ. ಆ ಅರಿವು ನಮಗಿತ್ತಂದ್ರೆ ನಾವು ಈ ತಪ್ಪು ಮಾಡ್ತೀವ? ಮಾಡಲ್ಲ. ನಾವು ಭ್ರಾಂತಿದಾಗ ಬದುಕ್ತಾ ಇದ್ದೀವಿ. ಇಲ್ಲ, ನಾವು ಒಂದು ದಿವಸನೂ ವಯಸ್ಸಾಗಲ್ಲ, ನಾವು ಒಂದು ದಿವಸನೂ ಆ ಸ್ಥಿತಿಗೆ ಹೋಗಲ್ಲ ಅಂತಕ್ಕಂಥ ಭ್ರಾಂತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಈ ಭ್ರಾಂತಿಯನ್ನು ಮೊದಲು ನಾವು ದೂರ ಮಾಡಬೇಕಾಗಿದೆ. ಒಂದಲ್ಲ ಎರಡಲ್ಲ ಅಂತ ಸಾವಿರಾರು ಭ್ರಾಂತಿಗಳು ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದು ಯಾವುದೂ ಈ ಶರೀರ ಅನ್ಕೋತೀವಿ ಇಷ್ಟು ಸದೃಢವಾಗಿರ್ತಕ್ಕಂಥ ಇವತ್ತು ನಮ್ಮಲ್ಲಿ ಯೌವನ ಇದ್ದಾಗ ನಾವು ಹಿರಿಯರಿಗೆ ಮುದುಕಿ ಅಂತ ತಿಳ್ಕೊಂಡು ಅವರಿಗೆ ಒಂದಿಷ್ಟು ಸೇವೆ ಮಾಡೋಕ್ಕೆ ತಯಾರಿಲ್ಲ. ಈ ಶರೀರ ಹಿಂಗೆ ಇರ್ತದೆ ಅಂತ ಹೇಳಿ ನಮಗೂ ಒಂದು ದಿವಸ ವಯಸ್ಸಾದ್ಮೇಲೆ ನಮಗೂ ಒಬ್ಬರು ಕೈ ಹಿಡಿದು ನಡೆಸಬೇಕೇ ಆಗ್ತದೆ. ನೀವು ನಮಗಿರ್ತದೆ? ಬರಲ್ಲ. ನೋಡಿರಿ, ವಿಚಾರ ಮಾಡಿರಿ. ಮೌಂಟ್ ಎವರೆಸ್ಟ್ ಇರತಕ್ಕಂಥ ತೇನ್ಸಿಂಗ್ ಹಿಲೇರಿ ಅಂತ ನಾವು ನೋಡಿದ್ವಿ. ಹಿಲೇರಿ ಮೌಂಟ್ ಎವರೆಸ್ಟ್ ಏರಿರ್ತಕ್ಕಂಥ ಬಲಿಷ್ಠ ವ್ಯಕ್ತಿ. ಅವನಿಗೆ 50 ವರ್ಷ ಮೌಂಟ್ ಎವರೆಸ್ಟ್ ಏರಿದ ಮೇಲೆ 50 ವರ್ಷ ಆಗಿದೆ. ಒಂದು ಸಂಭ್ರಮಾಚರಣೆ ಮಾಡ್ತಾರೆ. ಆಚರಣೆ ಮಾಡಿ ಆ ಹಿಲೇರಿಗೆ ಒಂದು ಸನ್ಮಾನ ಮಾಡಬೇಕು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿರ್ತಾರೆ. ಅವ್ರಿಗೆ ಗೆಸ್ಟ್ ಅಂತ ಕರೆದಿರ್ತಾರೆ. ಹಿಲೇರಿಗೆ ವಯಸ್ಸಾಗಿರ್ತದೆ, ಕರೆದಾಗ ಅವ್ರಿಗೆ ಇನ್ನೇನು ವೇದಿಕೆ ಕರಿಬೇಕು, ಸನ್ಮಾನ ಮಾಡಬೇಕು ಅಂತ ಕರೀತಾರೆ ವೇದಿಕೆ. ಮೌಂಟ್ ಎವರೆಸ್ಟ್ ಏರಿರ್ತಕ್ಕಂಥ ಹಿಲೇರಿಗೆ ಒಂದು 4 ಮೆಟ್ಟಲು ಅದು ವೇದಿಕೆ ಏರಲಿಕ್ಕೆ ಸಾಧ್ಯ ಆಗಲಿಲ್ಲ ಅವನಿಗೆ. ಆವಾಗ ಜೊತೆ ಇರ್ತಕ್ಕಂಥ ಅಲ್ಲಿ ಸಿಬ್ಬಂದಿ ವರ್ಗದವರು ಆ ಕಡೆ ಈ ಕಡೆ ಕೈ ಹಿಡಿದು ಅವನಿಗೆ 4 ಮೆಟ್ಟಲು ಏರಿಸಿ ಅಲ್ಲಿ ವೇದಿಕೆ ಮೇಲೆ ಕೂಡಿಸ್ತಾರೆ. ಅಂದರೆ ಇದು ಶರೀರ ಶಾಶ್ವತದ ಏನು ಹೇಳ್ರಿ? ಇಲ್ಲ. ನಮಗದು ಭ್ರಾಂತಿ ಇದೆ ಅಷ್ಟೇ. ಇದು ಯಾವತ್ತೂ ಇರ್ತದೆ. ಸಂಪತ್ತೂ ಭ್ರಾಂತಿನೇ ಇದೆ. ಇದು ಯಾವತ್ತೂ ನಮ್ಮ ಜೊತೆ ಇರ್ತಕ್ಕಂಥದ್ದಲ್ಲ. ಅದಕ್ಕೆ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಿರಣ್ಣ ಅಂತ ಹೇಳಿದ್ರು ಬಸವ. ಇದು ಯಾವುದೋ ಶಾಶ್ವತ ಇರಲಿ. ಎಷ್ಟೋ ಜನ ರಾಜ ಮಹಾರಾಜರು ಇವತ್ತು ಇನ್ನೊಬ್ಬರ ಕೈ ತೆಳಗ ಕೂಲಿ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಎಷ್ಟು ಅಂಥ ಪರಿಸ್ಥಿತಿ ನೋಡ್ತಾ ಇದ್ವಿ. ಹಾಗಾಗಿ ಇದು ಯಾವುದೂ ಶಾಶ್ವತವಲ್ಲ. ಈ ಶಾಶ್ವತವಲ್ಲದಕ್ಕೆ ನಾವು ಶಾಶ್ವತ ಅಂತ ತಿಳ್ಕೊಂಡಿವಲ್ಲ, ಇದೇ ಭ್ರಾಂತಿ. ಅದಕ್ಕೆ ಈ ಭ್ರಾಂತಿಯನ್ನು ಮೊದಲ ಬೇರೆ ಸಹಿತವಾಗಿ ಕಿತ್ತೆಸಿಬೇಕಾಗಿದೆ. ಕಿತ್ತೆಸೆದಾಗ ಮಾತ್ರ ಅಲ್ಲಿ ಏನು ಮಾಡ್ತೀವಿ ನಾವು? ಅಗೆದು ತೆಗೆದೇನೆಯ ಭ್ರಾಂತಿಯ ಬೇರ, ಮತ್ತು ಅಗೆದು ಬಿತ್ತಿದನೆಯ ಬ್ರಹ್ಮ ಬೀಜವ ಅಂತ ಹೇಳೋದು. ಇಷ್ಟೆಲ್ಲ ಮಾಡಿದ ಮೇಲೆ ನಮಗೇನು ಬಿತ್ತಲಿಕ್ಕೆ ಸಾಧ್ಯ ಆಗ್ತದೆ? ಅಲ್ಲಿ ಬ್ರಹ್ಮ ಬೀಜವನ್ನು ಬಿತ್ತಲಿಕ್ಕೆ ಸಾಧ್ಯ. ಬ್ರಹ್ಮ ಬೀಜ ಅಂದರೆ ಸತ್ಯ, ಅರಿವು, ಜ್ಞಾನ ಅಂತಕ್ಕಂಥ ಬೀಜವನ್ನು ಬಿತ್ತಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಇತ್ತಂದ್ರೆ ಆ ಅರಿವು ಅಂತಕ್ಕಂಥ ಬೀಜವನ್ನು ಇಷ್ಟೆಲ್ಲ ಭ್ರಾಂತಿಗಳು ತುಂಬಿಕೊಂಡ್ಮೇಲೆ ಅದು ಹೆಂಗೆ ಬಿತ್ತಲಿಕ್ಕೆ ಸಾಧ್ಯ ಆಗ್ತದೆ? ಸಾಧ್ಯ ಆಗಲ್ಲ. ಹಾಗಾಗಿ ಆ ಅರಿವು ಅಂತಕ್ಕಂಥ ಒಂದು ಬೀಜವನ್ನು, ಆ ಬ್ರಹ್ಮ ಬೀಜವನ್ನು ಬಿತ್ತಬೇಕಾದ್ರೆ ಇಷ್ಟು ರೀತಿಯಾಗಿ ನಾವು ಹಸನು ಮಾಡಬೇಕಾಗ್ತದೆ. ತನುವ ತೋಂಟವ ಮಾಡಬೇಕು, ಮನವೇ ಗುದ್ದಲಿ ಮಾಡಬೇಕು, ಅಗಿದು ಭ್ರಾಂತಿ ಅಂತಕ್ಕಂಥ ಬೇರು ಕಿತ್ತಗಿಬೇಕು, ಸಂಸಾರದ ಹೆಂಟೆ ಹೊಡಿಬೇಕು. ಸಂಸಾರದ ಹೆಂಟೆ ಹೊಡೆದು ಭಾಳ ಕಷ್ಟ ಅದ್ರಿ. ಸಂಸಾರ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಸಂಸಾರ ಅಲ್ಲ. ಸಂಸಾರ ಅಂದ್ರೆ ಮರೆವು ಅಂದರು, ಸಂಸಾರ ಅಂದ್ರೆ ಅಜ್ಞಾನ ಅಂದರು, ಸಂಸಾರ ಅಂದ್ರೆ ಮೋಹ ಅಂತ ಕರೆದ್ರು, ಸಂಸಾರ ಅಂದರೆ ಮರೆವು ಅಂತ ಹೇಳಿದ್ರು ಶರಣರು. ಇದೆಲ್ಲವೂ ಸಂಸಾರನೇ. ಹಾಗಾಗಿ ಅವು ಮೊದಲ ಆ ಹೆಂಟೆಗಳನ್ನು ಒಡೆದು ಹಾಕಿ ನಂತರ ಅಲ್ಲಿ ಏನು ಮಾಡಬೇಕಾಗಿದೆ? ಬ್ರಹ್ಮ ಬೀಜವನ್ನು ಬಿತ್ತಬೇಕಾಗಿದೆ. ಈಗ ರೈತರು ಎಲ್ಲ ಹೊಲ ಹಸನು ಮಾಡ್ತಾರೆ, ಎಲ್ಲ ಕೀಳ್ತಾರೆ, ತೆಗೆದು ಒಯ್ದು ಬೀಜ ಬಿತ್ತುತ್ತಾರೆ. ಬಿತ್ತಿದ ಮೇಲೆ ಮುಗೀತೇನು ಅವ್ರ ಕೆಲಸ? ಬಿತ್ತಿದ ತಕ್ಷಣ ಮನೆಗೆ ಬಂದು ಆರಾಮ್ ರಾಶಿ ಮಾಡಲಿಕ್ಕೆ ಹೋಗ್ತಾರೆ? ಇಲ್ಲ. ಬಿತ್ತಿದ ಮೇಲೆ ಭಾಳ ದೊಡ್ಡ ಕೆಲಸ ಇರ್ತವೆ. ಬಿತ್ತಿದ ಮೇಲೆ ಏನು ಮಾಡಬೇಕು? ಎಷ್ಟು ಚೆಂದ ಹೇಳ್ತಾ ಇದ್ದಾರೆ. ಹೇಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಬ್ರಹ್ಮ ಬೀಜ ಬಿತ್ತಿದ ಮೇಲೆ ಅದಕ್ಕೆ ನೀರು ಹಾಕಬೇಕು. ಯಾವ ನೀರು? ಅಖಂಡ ಮಂಡಲವೆಂಬ ಬಾವಿ ಉದಕವೇ ತಿದ್ದಿ ಪವನವೆಂಬ ರಾಠಾಳವ. ಅದಕ್ಕೆ ಅಖಂಡ ಮಂಡಲ, ಇದು ಭಾಳ ಅಧ್ಯಾತ್ಮವಾಗಿರ್ತಕ್ಕಂತಹ ಮಾತು. ಅಖಂಡ ಮಂಡಲವೆಂಬ ಬಾವಿ ಅಂದರೆ ಯಾವುದು? ಸತ್ಯ, ಪರಿಪೂರ್ಣ ಅಖಂಡ ಪರಮಾತ್ಮನ ವಸ್ತುವೇ ಅದು ಅಖಂಡ ಮಂಡಲವೆಂಬ ಬಾವಿ. ಅಲ್ಲಿರ್ತಕ್ಕಂಥ ಜಲ ಯಾವುದು ಅಂದ್ರೆ ಶಾಂತಿ ಅಂತಕ್ಕಂಥದ್ದೇ ಜಲ. ಈ ನನ್ನ ಒಳಗೆ ಇರ್ತಕ್ಕಂಥ ಆ ಅಖಂಡ ಪರಾತ್ಪರ ವಸ್ತು ಅದುವೇ ಅಖಂಡ ಮಂಡಲ ಬಾವಿ ಅಂತ ಹೇಳಿದ್ರು. ಅದರೊಳಗಿರ್ತಕ್ಕಂಥ ಜಲ ಯಾವುದು ಅಂದ್ರೆ ಶಾಂತಿಯ ಜಲವೇ ಅದು ಜಲ. ಶಾಂತಿ ಅಂತಕ್ಕಂಥದ್ದೇ ಅದು ಜಲ. ಅಂತಹ ಶಾಂತಿ ಅಂತಕ್ಕಂಥ ಜಲವನ್ನು ನಾವು ಹಾಕಬೇಕಾಗಿದೆ. ಅದು ಶಾಂತಿ ಅಂದರೆ ಅದಕ್ಕೆ ಶಾಂತಿ ಅಂತ ಹೇಳಿದ್ರು ಶರಣರು. ಶಾಂತಿ ಅಂದರೆ ಎಲ್ಲ ಚಲೋ ಇದ್ದಾಗ ಶಾಂತ ಆಗಿರೋದಲ್ರಿ. ಎಲ್ಲ ಚಲೋ ಇದ್ದಾಗ ಶಾಂತಿ ಇರ್ತೀವಿ. ಶಾಂತಿ ಅಂದರೆ ಯಾವುದಕ್ಕಂತ ಹೇಳಿದ್ರು ಶರಣರು ಅಂದರೆ ಏನೇ ಬರಲಿ ಮನಸ್ಸಿನ ಸಮಸ್ಥಿತಿಯನ್ನು ಕೆದಡಬಾರ್ದು, ಅದು ಶಾಂತಿ ಅಂತ ಹೇಳಿದ್ರು. ಅದಕ್ಕೆ ಶಾಂತಿಯೇ
ತಪಸ್ಸು ಅಂದರು. ಎಂಥ ಸ್ಥಿತಿಯಲ್ಲೂ ಸಹ ಮನಸ್ಸಿನ ಶಾಂತಿಯನ್ನು ನಾವು ಹಾಳು ಮಾಡ್ಕೋಬಾರ್ದು. ಏನೇ ಬರಲಿ, ಉರಿ ಬರಲಿ, ಸಿರಿ ಬರಲಿ, ಮಾನ ಬರಲಿ, ಅಪಮಾನ ಬರಲಿ, ಈ ಶಾಂತಿಯನ್ನು ಕದಡದೇ ಇರತಕ್ಕಂಥ ನಿಜವಾದ ಜಲ. ಅಂತಹ ಜಲವನ್ನು ನಾವು ಹಾಕಬೇಕಾಗಿದೆ. ಹಾಕಿ ಮತ್ತೆ ಅದಕ್ಕೆ ಹಸುಗಳು ಹಸಗಿಡಿಸಿಹವೆಂದು ನಾವು ಅದಕ್ಕೆ ಏನು ಮಾಡಬೇಕಾಗಿದೆ? ಹಸುಗಳವ ನಮ್ಮ ಶರೀರದಲ್ಲೂ ಪಂಚ ಹಸುಗಳವ ಅಂತ. ಯಾವ ಪಂಚ ಹಸುಗಳು? ಪಂಚೇಂದ್ರಿಯಗಳು. ಇವು ಪಂಚ, ಒಂದು ಕಣ್ಣು, ಒಂದು ಕಿವಿ, ನಾಲಿಗೆ, ತ್ವಚ, ಇವು ಯಾವಾಗ ಹಾಳು ಮಾಡ್ತಾವೋ ಗೊತ್ತಿಲ್ಲ. ಯಾವಾಗ ಕಿವಿ ಏನಾರ ಕೇಳಿದ್ರೆ ಮತ್ತೆ ಅದಕ್ಕೆ ಅಟ್ಯಾಕ್ ಆಗ್ತದೋ ಗೊತ್ತಿಲ್ಲ. ಕಣ್ಣು ನೋಡಿ ಅದಕ್ಕೆ ಮೋಹಕ್ಕೆ ಒಳಗಾಗ್ತದೋ ಗೊತ್ತಿಲ್ಲ. ಚರ್ಮ ಸ್ಪರ್ಶಕ್ಕೆ ಯಾವಾಗ ಒಳಗಾಗ್ತದೋ ಗೊತ್ತಿಲ್ಲ. ಹಾಗಾಗಿ ಇವು 5 ಏನು ದನಗಳು, ಇವು ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡು ನಾವು ಯಾವಾಗಲೂ ಏನು ಮಾಡಬೇಕಾಗ್ಯದ? ಮತ್ತು ಅದಕ್ಕೆ ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಅಂತ ಹೇಳ್ತಾರೆ. ಬೇಲಿ ಯಾವ್ದು ಇಡಬೇಕಾಗ್ಯದ? ಸಮತೆ ಸೈರಣೆ. ಎಷ್ಟು ಚಂದ ಹೇಳ್ತಾರೆ. ಸಮತೆ ಸೈರಣೆ ಎಂಬ ಬೇಲಿ. ಸಮತೆ ಯಾವುದು? ಸಮತೆ ಇದೆ, ಚಿತ್ತ ಸಮತೆ. ಆರೇನಂದರೂ ಓರಂತಿಪ್ಪುದೆ ಸಮತೆ ಅಂತಕ್ಕಂಥ ಬೇಲಿ ಹಾಕ್ತು. ಸೈರಣೆ, ಸೈರಣೆ ಅಂದರೆ ಕ್ಷಮೆ. ಯಾರು ಏನೇ ಅಲ್ಲಿ ಕ್ಷಮಿಸಿ ಬಿಡುವುದು, ಯಾರು ಏನೇ ತಪ್ಪು ಮಾಡಲಿ ಕ್ಷಮಿಸಿ ಬಿಡುವುದು. ಈ ಕ್ಷಮೆ ಅಂತಕ್ಕಂಥದ್ದು ಭಾಳ ದೊಡ್ಡ ಗುಣ ಅದಾವೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ನಿನಗೆ ದೇವ್ರು ಕ್ಷಮ ಮಾಡ್ಬೇಕಂದ್ರೆ ನೀನು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮ ಮಾಡಬೇಕು. ದೇವರು ಹೋಗ್ತೀವಿ ದೇವ್ರ ಮುಂದೆ ಬೇಡ್ಕೊತೀವಿ, ತಪ್ಪಾಯ್ತು ಸುಮ್ಮನೆ ತಪ್ಪಾಯ್ತು ಅಂದ್ರೆ ಕ್ಷಮ ಮಾಡ್ತಾನೆ ಅಂತ ದೇವ್ರು ಮಾಡಲ್ಲ. ಯಾವಾಗ ಕ್ಷಮ ಮಾಡ್ತಾನೆ ದೇವರು? ನಾವು ಇನ್ನೊಬ್ಬರು ತಪ್ಪುಗಳ ಕ್ಷಮ ಮಾಡಿದಾಗ ದೇವ್ರು ನಮ್ಮ ತಪ್ಪುಗಳನ್ನು ಕ್ಷಮೆ ಮಾಡ್ತಾನೆ. ಅಂಥ ಒಂದು ಸೈರಣೆ ಅಂತಕ್ಕಂಥ ಬೇಲಿಯನ್ನು ಇಡಬೇಕಾಗಿದೆ. ಬೇಲಿಯನ್ನಿಟ್ಟು ಮತ್ತೆ ಕೊನೆಗೆ ಹೇಳ್ತಾರೆ, ಅವಾಗಳು ಜಾಗರವಿದ್ದು. ಇದು ಬಹಳ ದೊಡ್ಡದು. ಯಾವಾಗಲೂ ಜಾಗ್ರತೆ, ಯಾವಾಗಲೂ ಜಾಗ್ರತೆ ಇದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಜಾಗ್ರತೆ ಅಂತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಅದಕ್ಕೆ ಬುದ್ಧ ಹೇಳ್ತಿದ್ರಂತ, ಅವ್ರು ನಿದ್ದೆನೇ ಮಾಡ್ತಿದ್ದಿಲ್ಲಂತ ಬುದ್ಧ. ಭಾಳ ಕಡಿಮೆ ನಿದ್ದೆ, ಯಾವಾಗ ನೋಡ್ರಿ ಎಚ್ಚರನೇ ಇರ್ತಿದ್ರಂತ ಬುದ್ಧ. ಆಗ ಅವ್ರ ಶಿಷ್ಯ ಆನಂದ ಕೇಳ್ತಿದ್ರಂತ, ಯಾವಾಗ ನೋಡಿದ್ರೆ ನೀವು ಮಲಗಲ್ಲ ಗುರುಗಳೇ, ಯಾವಾಗ ನೋಡ್ರಿ ಎಚ್ಚರವಾಗಿ ಇರ್ತಿರಲ್ಲ, ಯಾಕೆ ಹೀಗೆ ಅಂತ ಕೇಳ್ತಿದ್ರಂತ. ಆವಾಗ ಬುದ್ಧ ಮಹಾತ್ಮ ಹೇಳಿದ್ರಂತ, ಯಾರ ಮನೆಯಲ್ಲಿ ಸಂಪತ್ತು ಇರ್ತದೆ ಅವ್ರು ನಿಶ್ಚಿಂತ ನಿದ್ದೆ ಮಾಡ್ತಾರೇನು? ಮನ್ಯಾಗ ಮದುವೆ ಅದ, ಮನ್ಯಾಗ ಒಂದು 50 ತೊಲೆ ಬಂಗಾರ ಇಟ್ಟಿದ್ದೆವು, ಆರಾಮ್ ನಿದ್ದೆ ಮಾಡ್ತೇವೇನು ನಾವು? ಎಲ್ಲಿ ಸುಳುಕ್ಕಂದ್ರೆ ಯಾರು ಬಂದರು, ಪುಳುಕ್ಕಂದ್ರೆ ಯಾರು ಬಂದರು, ಸ್ವಲ್ಪ ಶಬ್ದ ಆಯ್ತು ಅಂದ್ರೆ ಯಾರು ಬಂದರು, ಎಷ್ಟು ಒಳಗೆ ನಾವು ನಿದ್ದೆ ಬರಲ್ಲ ನಮಗೆ. ಮನ್ಯಾಗ ಮದುವೆ ಅದ, ಮನ್ಯಾಗ ಬಂಗಾರ ತಂದು ಇಟ್ಟಿವಿ, ನಿದ್ರೆ ಯಾರಿಗೂ ಬರಲ್ಲ. ಬೆಳಗನೆ ಎಚ್ಚರ ಇರ್ತೀವಿ ನಾವು. ಯಾವಾಗ ಸುಳುಕ್ಕಂದ್ರೆ ಎಚ್ಚರ ಆಗಿಬಿಡುತ್ತೆ, ಸ್ವಲ್ಪ ಶಬ್ದ ಅಂದ್ರೆ ಎಚ್ಚರ ಆಗಿಬಿಡುತ್ತೆ. ಯಾಕಂದರೆ ಜಾಗ್ರತೆ ಇರ್ತೀವಿ ನಾವು. ಯಾರು ಬರ್ತಾರೋ, ಯಾರು ಒಯ್ತಾರೋ, ಯಾರು ಕದೀತಾರೋ ಅಂತ ಕಾಯಬೇಕು ಅಂತ ತಿಳ್ಕೊಂಡು ಯಾವಾಗಲೂ ಜಾಗ್ರವಾಗಿ ಆ ಸಂಪತ್ತನ್ನು ಹೇಗೆ ನಾವು ಕಾಯ್ತೇವೋ ಅದಕ್ಕೆ ಬುದ್ಧ ಹೇಳ್ತಾರೆ, ನನ್ನ ಒಳಗೆ ಪರಮ ಸಂಪತ್ತು, ಪರಮ ಶಾಂತಿ ಅಂತಕ್ಕಂಥ ಆ ಸಂಪತ್ತು ಒಳಗೆ ತುಂಬ್ಕೊಂಡು ಹೋಗಿದ್ದೀನಿ. ಆ ತುಂಬ್ಕೊಂಡು ಹೋಗಿದ್ಮೇಲೆ ಮತ್ತೆ ಅದು ಎಲ್ಲಿ ಹಾಳಾಗ್ತದೋ, ಎಲ್ಲಿ ಯಾರು ಕದಿಸಿದರೋ, ಯಾರು ಯಾವಾಗ ಅದು ಬಂದು ಹಾಳಾಗ್ತದೋ ಅಂತ ತಿಳ್ಕೊಂಡು ಯಾವತ್ತೂ ಜಾಗ್ರತೆಯಿಂದ ಇದ್ದು ಅದನ್ನು ನಾನು ಕಾಪಾಡ್ತೀನಿ ಅಂತ ಹೇಳ್ತಿದ್ದಂತೆ. ಹಾಗಾಗಿ ಅವಾಗಲೂ ಜಾಗ್ರತೆ ಇರೋದು ಭಾಳ ದೊಡ್ಡ ಒಂದು ಹೆಜ್ಜೆ. ನಾವು ಈಗ ನಮಗೆ ಬೀದರ್ ಕಡೆ ಹೋಗೋದ, ಆ ಹೆಜ್ಜೆ ಒಂದು ಹೆಜ್ಜೆ ಬೀದರ್ ಕಡೆ ಇಟ್ಟರೆ ಬೀದರ್ ಕೊಡ್ತೀವಿ. ಆ ಹೆಜ್ಜೆ ತಪ್ಪು ಈ ಕಡೆ ನಾವು ಹೈದರಾಬಾದ್ ಕಡೆ ಇಟ್ಟೇವಂದ್ರೆ ಹೈದರಾಬಾದಕ್ಕೆ ಹೋಗ್ತೀವಿ. ಒಂದೇ ಹೆಜ್ಜೆ ಇರ್ತದೆ. ಹೆಜ್ಜೆ ಈ ಕಡೆ ಇಟ್ಟರೆ ನಾವು ಗುರಿ ಕರ್ಕೊಂಡು ಹೋಗ್ತಾರೆ. ಹೆಜ್ಜೆ ಒಂದು ತಪ್ಪದೆ ಅಂದರೆ ನಮ್ಮ ಗುರಿನ ಕೆಡಿಸ್ಬಿಡ್ತಾರೆ. ಹಾಗಾಗಿ ಭಾಳ ಜಾಗ್ರತೆಯಿಂದ ಹೆಜ್ಜೆ ಇಡಬೇಕು. ಜೀವನದಲ್ಲಿ ಏನು ಮಾಡಬೇಕಾದ್ರೂ ಜಾಗ್ರತೆ. ಯಾರಿಗಾರ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ಜಾಗ್ರತೆ, ಯಾರಿಗಾರ ಏನಾರ ಕೊಡಬೇಕಂದ್ರೆ ಜಾಗ್ರತೆ. ಭಾಳ ಇವತ್ತಿನ ಸಮಯದಲ್ಲಂತೂ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಜೋರಿ. ಅದಕ್ಕೆ ನಜರ್ ಹಟ್ಟಿ ದುರ್ಘಟನಾ ಘಟಿ ಅಂತೀವಿ. ಹಾಗಾಗಿ ಒಂದು ಸ್ವಲ್ಪ ಎಚ್ಚರ ತಪ್ಪಿತೋ ಜೀವನವನ್ನೇ ಹಾಳು ಮಾಡ್ಕೊಳ್ತೀವಿ ನಾವು. ಹಾಗಾಗಿ ಇವತ್ತು ಜೀವನ ಯಾಕೆ ಮಕ್ಕಳು ಹಾಳು ಮಾಡ್ಕೊಡ್ತಾ ಇದ್ದಾರೆ? ಸ್ವಲ್ಪ ಎಚ್ಚರ ತಪ್ತಾರೆ. ಸ್ವಲ್ಪ ಎಚ್ಚರ ತಪ್ಪಿತು ಅಂದ್ರೆ ದುಶ್ಚಟಗಳಿಗೆ ಬಲಿ ಆಗ್ತಾರೆ, ದುಷ್ಟ ಸಂಘ ಹಿಡಿತಾರೆ, ಜೀವನವನ್ನೆಲ್ಲ ಹಾಳು ಮಾಡ್ಕೊಳ್ತಾರೆ. ಅದಕ್ಕೆ ಭಾಳ ಜಾಗ್ರತೆಯಿಂದ ಇರಬೇಕು. ಕೆಲವೊಂದು ಸಲ ಹೆಂಗೆ ಆಗ್ತದೆ ನಮಗಂದ್ರೆ ಅದು ನಮ್ಮ ಹಾಳು ಮಾಡೋದಂತ ಅರಿವು ಸಹಿತ ಇರಲಾರ್ದಂಗೆ ನಮ್ಮ ಒಳಗೆ ಪ್ರವೇಶ ಆಗ್ಬಿಡ್ತದೆ. ಪ್ರವೇಶ ಆದಮೇಲೆ ನಮ್ಗೆ ಗೊತ್ತಾಗ್ತದೆ ಇಡೀ ಜೀವನವನ್ನೇ ಹಾಳು ಮಾಡ್ತಲ್ಲ ಅಂತ ತಿಳ್ಕೊಂಡು. ಹಾಗಾಗಿ ಅದು ಮಾಡೋಕ್ಕಿಂತ ಮೊದಲೇ ಜಾಗ್ರತೆ ಇರಬೇಕಂತ. ಅದಕ್ಕೊಂದು ಸಣ್ಣ ಕತೆ ಬರ್ತದೆ, ಜಾಗ್ರತೆ ಹೆಂಗೆ ಇರಬೇಕು ನಾವು ಅಂತ. ಒಂದು ದೊಡ್ಡ ಬಾಳೆ ತೋಟ ಇರ್ತದೆ, ಭಾಳ ಚಂದ ಬಾಳೆ ತೋಟ ಬೆಳೆದಿರ್ತದೆ. ಆ ಬಾಳೆ ತೋಟದಾಗ ಏನಾಗ್ತದೆ, ಒಂದು ಪಾಪಾಸ್ ಕಳ್ಳಿ, ನಿಮ್ಗೆ ಗೊತ್ತಿಲ್ಲ ಪಾಪಾಸ್ ಕಳ್ಳಿ, ಸಣ್ಣ ಮುಳ್ಳು ಇರ್ತವೆ. ಒಂದು ಸ್ವಲ್ಪ ಅದು ಹಚ್ಚಿದೇವು ಅಂದ್ರೆ ಎಲ್ಲ ಕಡೆ ಕೈಲಾಸಿಬಿಡ್ತದೆ. ಅದು ಪಾಪಾಸ್ ಕಳ್ಳಿ ಅಂತ ಕರಿತೀವಿ ನಾವು ಕನ್ನಡ ಭಾಷೆ ಒಳಗೆ. ಆ ಪಾಪಾಸ್ ಕಳ್ಳಿ ಒಂದಿಷ್ಟೇ ಎಲೆ ಬಂದು ಈ ಎಲ್ಲಿ ಬರ್ತದೆ, ಅದು ಇದೇನು ಬಾಳೆ ತೋಟ ಇರ್ತದಲ್ಲ, ಚಂದ ಒಂದು ಸಾಗಿ ಬೆಳೆದಿದ್ದ ಬಾಳೆ ತೋಟ, ಆ ಬಾಳೆ ತೋಟಕ್ಕೆ ಬರ್ತದೆ. ಅದು ಬಂದು ಅದು ಒಂದು ಸಣ್ಣ ಎಲೆ ಆ ಬಾಳೆ ತೋಟಕ್ಕೆ ಕೇಳ್ತದೆ, ನೋಡು ನಾ ಇಷ್ಟು ಇದ್ದೀನಿ, ನನಗೊಂದು ಸ್ವಲ್ಪ ಎಲ್ಲರ ಮೂಲೆ ಜಾಗ ಕೊಡು,
ಜಾಗ ಕೊಡು, ನಾನು ಆರಾಮಿರ್ತೀನಿ, ನಿನಗೇನು ತೊಂದರೆ ಕೊಡೋಲ್ಲ ಅಂತ ಹೇಳ್ತಂದು. ಹಾಗೆ ಇಷ್ಟು ದೊಡ್ಡ ತೋಟ ಅದ, ಇಲ್ಲಿ ಬಿಡು ಪಾಪ ಅದಿಷ್ಟು ಸಣ್ಣ ಎಲೆ ಅದ, ಅದು ನಮಗೇನು ಮಾಡ್ತದ ಅಂತ ತಿಳ್ಕೊಂಡು ಅದು ತೋಟದ ಹಿರಿಯ ಗಿಡ ಏನಿರ್ತದೆ ಅದು ಹೇಳ್ತಂತ. ಆಯ್ತು ಇರು ಅಂತ ಹೇಳ್ತದ. ಇರು ಅಂತ ಹೇಳ್ದು ಒಂದು ಮೂಲೆಗೆ ಅದು ಹೋಗಿ ಊರ್ತು ಬೆಳಿಲಕ್ಕೆ ಶುರು ಆಯ್ತದು. ಬೆಳಿಲಕ್ಕೆ ಶುರು ಆಯಿತು. ಸ್ವಲ್ಪ ದೊಡ್ಡದಾಗೋದು. ಇವೆಲ್ಲ ಬಾಳೆ ಎಲೆಗಳು ಗಾಳಿಗೆ ಅದ್ರ ಮೇಲೆ ಬೀಳ್ತೀವಿ, ಆ ಮುಳ್ಳಿಗೆ ಹರಿತೀವಿ. ಹರಿದ ತಕ್ಷಣ ಅದು ಇತ್ತು ಸ್ವಲ್ಪ ತಳ್ಕೊಂಡು ಹೇಳ್ತಿತ್ತು. ಮತ್ತು ಹರಿತೀವಿ. ಇದು ದೊಡ್ಡದಾಯ್ತಾ ಹಿಂಗಾಯ್ತು ಅಂದ್ರೆ ಆ ಇಡೀ ಹೊಲಕ್ಕೆ ತುಂಬ ಅದನ್ನೇ ಬೆಳೆದು ಬಿಡ್ತು. ಪೂರ್ತಿ ಆ ಏನು ಬಾಳೆ ತೋಟ ಇತ್ತು, ಬಾಳೆ ತೋಟ ಎಲ್ಲ ನಾಶವಾಗಿಬಿಡ್ತು. ಆ ತೋಟ ತುಂಬ ಎಲ್ಲ ಪಾಪಸ್ಗಳಿನೇ ಬೆಳೆದು ಬಿಡ್ತು. ಕೊನೆಗೆ ಉಳಿದಿದ್ದು ಒಂದೇ ಗಿಡ. ಅದು ಕೇಳ್ತು, ಅಲ್ಲ ನಿನಗೆ ಒಂದಿಷ್ಟೇ ಜಾಗ ಕೊಟ್ಟಿದ್ದೆ ನಾನು, ಆದರೆ ಇಡೀ ನಾನು ವಂಶನೇ ನೀನು ನಿರ್ವಂಶ ಮಾಡ್ದಲ್ಲ, ಸರ್ವನಾಶ ಮಾಡ್ದಲ್ಲ ಅಂತ ಪಾಪಸ್ಗಳಿಗೆ ಅದು ಕೇಳ್ತಂತ ಗಿಡ. ನಿನ್ನ ಪಾಪ ಅಂತ ನಾ ಜಾಗ ಕೊಟ್ಟ, ಇಡೀ ನನ್ನ ವಂಶನೇ ಸರ್ವನಾಶ ಮಾಡ್ದಲ್ಲ ಅಂತ ಅದು ಕೇಳಿದ್ರೆ ಅವಾಗ ಅದು ಭಾಳ ಚಂದ ಹೇಳ್ತದ. ನಿನಗೆ ಜಾಗ ಕೊಡು ಅಂತ ನಾನು ಕೇಳಿದ್ದ, ನೀನು ಜಾಗ ಕೊಡಬೇಕಾದ್ರೆ ವಿಚಾರ ಮಾಡಬೇಕಿತ್ತು. ನಾ ಹೇಳ್ದೆ ನಾನು ಸ್ವಲ್ಪ ಜಾಗ ಕೊಡು, ಯಾರು ನನಗೆ ಜಾಗ ಕೊಡೋಣ ಹೊಂಟ್ರೆ ಅದಕ್ಕೆ ನೀ ಸ್ವಲ್ಪ ಜಾಗ ಕೊಡು ಅಂತ ನಾನು ನಿನಗೆ ವಿನಂತಿ ಮಾಡ್ಕೊಂಡು. ಅವಾಗ ನೀವು ವಿಚಾರ ಮಾಡಬೇಕಾಗಿತ್ತಲ್ಲ, ಇದಕ್ಕೆ ಯಾರೂ ಜಾಗ ಕೊಡೋಣ ಹೊಂಟ್ರ ಅಂದ್ರೆ ನಾ ಯಾಕೆ ಜಾಗ ಕೊಡಬೇಕು, ಎಲ್ಲರೂ ಯಾಕೆ ಜಾಗ ಕೊಡೋಣ ಹೊಂಟಾರ ಇದಕ್ಕೆ ಅಂತ ತಿಳ್ಕೊಂಡು ನೀ ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತಲ್ಲ. ವಿಚಾರ ಮಾಡಲಾರ್ದಾಗ ನಂಗೆ ಜಾಗ ಕೊಟ್ಟು ನನ್ನ ಗುಣ ಏನದ ಬೇಡದ ನಿಂದೆಲ್ಲ ಹಾಳು ಮಾಡೋದು. ಹಂಗೆ ಒಂದು ಸಣ್ಣ ಗುಟ್ಟಕ್ಕಾಗಿ ಬರ್ತದೆ ಅದು. ಗುಟ್ಟಕ್ಕಾಗಿ ಸ್ವಲ್ಪ ಕುಡಿಯೋದಂತ, ಸ್ವಲ್ಪ ತಗೋರಿ, ಇದೇನು ಭಾಳ ಸ್ವಲ್ಪ ತಗೋರ್ ಅನ್ನೋಷ್ಟೇ ಇಡೀ ಜೀವನವನ್ನೇ ಹಾಳು ಮಾಡಿಬಿಡ್ತದೆ. ಹಾಗಾಗಿ ಯಾವಾಗಲೂ ಜಾಗೃತಿ. ಅದರಲ್ಲಿ ವಿಶೇಷವಾಗಿ ನಾವು ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ಭಾಳ ಜಾಗ್ರತೆ. ನೀವೆಲ್ಲ ದೊಡ್ಡವರಿದ್ರಿ, ಇದು ವಿಶೇಷ ಜಾಗ್ರತೆ ಯಾರಿಗೆ ಹೇಳಬೇಕಾಗಿದ್ರೆ ಮಕ್ಕಳಿಗೆ ಹೇಳಬೇಕಾಗಿದೆ. ಇವತ್ತು ಭಾಳ ಜಾಗ್ರತೆಯಿಂದ ನಾವು ಜೀವನ ಮಾಡಬೇಕಾಗಿದೆ. ಹಾಗಾಗಿ ಅವಾಗಲೂ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಹಾಗಾಗಿ ಜೀವನದಲ್ಲಿ ಇವತ್ತು ಪ್ರತಿ ಕ್ಷಣ ಜಾಗೃತವಾಗಿರ್ಬೇಕು. ಯಾವಾಗ ಕ್ಷಣದಲ್ಲಿ ನಮ್ಮ ಮನಸ್ಸು ಹಾಳಾಗ್ತದೆ. ನಮಗನ್ನಿಸ್ತದೆ ರೀ, ನಾವು ಭಾಳ ಸ್ವಚ್ಛಿದ್ದೆವು, ನಮಗೆ ಯಾರೇನು ಮಾಡ್ತಾರೆ, ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಸಮಯ ಭಾಳ ಆಯ್ತು. ಹಾಗಾಗಿ ಅಂದರೆ ನಾವು ಎಷ್ಟು ಜಾಗ್ರತೆಯಲ್ಲಿದ್ರು ಸಹಿತ ನಮ್ಮ ಒಳಗೆ ಅವು ಹೆಂಗೆ ಪ್ರವೇಶ ಆಗ್ತಾವ ಅಂತ ಗೊತ್ತಾಗ್ಲಾರ್ದಂಗೆ ಒಳಗೆ ಬಂದುಬಿಡ್ತಾವೆ. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಅಗಸ ಒಬ್ಬ ಇಸ್ತ್ರಿ ಮಾಡ್ತಿದ್ನಂತ, ಅಗಸ ಭಾಳ ಚಂದ ಬಿಳಿ ಬಟ್ಟೆ ಇಸ್ತ್ರಿ ಮಾಡ್ತಿದ್ದ. ದಿನ ಕೋಳಿಸಿ ತರ್ಲಕ್ಕೆ ಹೋಗ್ತಿದ್ದವ. ಕೋಳಿಸಿದವನಿಗೆ ಇವನಿಗೆ ಭಾಳ ಫ್ರೆಂಡ್ಶಿಪ್ ಬೆಳೆದಿತ್ತು. ಯಾಕಂದ್ರೆ ದಿನ ಇವನಿಗೆ ಕೋಳಿಸಿಬೇಕಾಗ್ತಿತ್ತು, ಕೋಳಿಸಿ ತರ್ಲಕ್ಕೆ ಹೋಗ್ತಿದ್ದ. ಹಾಗಾಗಿ ಅವನಿಗೆ ಭಾಳ ದೋಸ್ತಾನಿಕೆ ಬೆಳೆದಿತ್ತು. ಅವಾಗ ಒಂದು ಸಲ ಏನಾಯಿತು ಅಂದ್ರೆ, ಹಿಂಗೆ ರಸ್ತೆ ಅಗಲೀಕರಣ ಮಾಡೋ ಸಲುವಾಗಿ ಅವನು ಈ ಕೋಳಿಸಿ ಮಾರೋದು ದುಕಾನ್ ಇತ್ತು. ಡೆಮಾಲಿಷ್ ಆದಮೇಲೆ ಅವನಿಗೆ ಭಾಳ ಪರೇಶಾನ್ ಅದ. ಹೆಂಗೆ ಮಾಡಬೇಕು, ದುಕಾನ್ ಎಲ್ಲಿ ಹಚ್ಚಬೇಕು, ಯಾರು ಜಾಗ ಕೊಡ್ತಾರೆ ನನಗೆ, ಒಂದು ವೇಳೆ ಇದು ದುಕಾನ್ ನಾನು ಮಾಡಲಿಲ್ಲ ಅಂತಂದ್ರೆ ನನ್ನ ಮಕ್ಕಳೆಲ್ಲ ಉಪವಾಸ ಬೀಳ್ತಾರೆ, ಹೆಂಗೆ ಮಾಡಬೇಕು ಅಂತ ಭಾಳ ಚಿಂತೆ ಆಯ್ತು ಅವನಿಗೆ. ಚಿಂತೆ ಆದಮೇಲೆ ಅವ್ನಿಗೆ ಯಾರು ನೆನಪಂತು, ದಿನ ನನಗೆ ನನ್ನ ಬಳಿ ಏನು ಕೋಳಿಸಿ ಖರೀದಿ ಮಾಡಕ್ಕೆ ಬರ್ತಿದ್ನಲ್ಲ ಅಗಸರವ, ಅವನಿಗೆ ಹೋಗಿ ಭೇಟಿಯಾದ್ರೆ ಆಯಿತು ಅಂತ ತಿಳ್ಕೊಂಡು ಆ ಅಗಸರವನ ಹತ್ರ ಹೋಗ್ತಾನಂತ. ಹೋಗಿ ಭೇಟಿಯಾಗಿ ನೋಡಿ, ನನ್ನಂತೂ ಪರಿಸ್ಥಿತಿ ಹಿಂಗಾಗ್ಯದ, ಅದಕ್ಕೆ ನಿನಗೆ ಎಷ್ಟೋ ದಿವಸ ನಾನು ನೀನು ಗೆಳೆಯರಿದ್ದೀವಿ, ಅದಕ್ಕೆ ನನಗೆ ಒಂದು ಸಹಾಯ ಮಾಡು. ಇಷ್ಟು ದೊಡ್ಡ ನಿಂದು ಅಂಗಡಿ ಅದ, ದುಕಾನ್ ಅದ, ಆ ದುಕಾನ್ದಾಗ ಎಲ್ಲರ ಮೂಲೆ ಒಂದಿಷ್ಟು ನಾನು ಗಿರಾಕಿ ಮಾಡ್ಕೊಳಕ್ಕೆ ನಂದು ಇಷ್ಟು ಜಾಗ ಕೊಡು ಅಂತ ಕೇಳೋಣ. ಅವಾಗ ಇವನಂತ ಹೌದಲ್ಲ, ನೀ ಇಷ್ಟು ದೊಡ್ಡ ದುಕಾನ್ ಅದ, ಎಲ್ಲರ ಒಂದು ಕಡೆ ಮೂಲೆಗೆ ಹಾಕಿ ಅವನವ ವ್ಯಾಪಾರ ಮಾಡ್ತಾನ ಅಂತ ತಿಳ್ಕೊಂಡು, ಆಯ್ತು ಬಿಡು ಅಂತ ತಿಳ್ಕೊಂಡು ನೀ ಮಾಡ್ಕೊ ಅಂತ ಅವನಿಗೆ ಜಾಗ ಕೊಟ್ಟ. ಅವನಿಗೆ ದಿನ ಕೋಳಿಸಿ ತರ್ಲತ್ತ, ಮೂಲೆಗೆ ಹಾಕ್ಲತ್ತ, ಮಾರ್ಲತ್ತ, ತರ್ಲತ್ತ, ಮೂಲೆ ದಡ ಹಾಕೋದು ಮಾರೋದು. ಅವಾಗ ಏನಿರುತ್ತೋ ಕೋಳಿಸಿಗೆ ದಡ ಹಾಕಬೇಕಾದ್ರೆ ಕರ್ರ ಧೂಳು ಎಲ್ಲಿ ಬೀಳತ್ತು, ಇವನು ಬಿಳಿ ಬಟ್ಟೆಗಳು ಬೀಳತ್ತು. ಇವ ಇಸ್ತ್ರಿ ಮಾಡತ್ರ ಬಿಳಿ ಬಟ್ಟೆ ಎಲ್ಲ ಕಪ್ಪಾಗ್ಲತ್ತು. ಅವಾಗೆಲ್ಲ ಇಸ್ತ್ರಿ ಯಾರು ಕೊಟ್ಟಿರ್ತಾರೋ ಅವ್ರು ಸಿಟ್ಟಿಗೊಂಡ್ರು, ಇಷ್ಟು ಚಂದ ಇಸ್ತ್ರಿ ಮಾಡ್ತಿದ್ದಿ, ಯಾಕೋ 2 ದಿವಸ ಆಯಿತು ಬಟ್ಟೆ ಎಲ್ಲ ಹಾಳಾಗ್ಲತ್ತವ, ಬಟ್ಟೆ ಎಲ್ಲ ಕರ್ರೆ ಬೀಳತ್ತವ, ಯಾಕೆ ಹಿಂಗಾಗ್ಲತ್ತವ ಅಂತ ತಿಳ್ಕೊಂಡು ಹೇಳಿ ಕೊನೆಗೆ ಏನು ಮಾಡತ್ರು, ಗಿರಾಕಿಗಳೆಲ್ಲ ಕಡಿಮೆ ಆಗ್ಬಿಡ್ದು. ಯಾರು ಗಿರಾಕಿಗಳೇ ಆಗಲು ಬರಲ್ಬೋದು. ಕೊನೆಗೆ ಇವ ಉಪವಾಸ ಬೀಳೋ ಪರಿಸ್ಥಿತಿ ಬಂತು. ಆವಾಗ ಅವಾಗ ವಿಚಾರ ಮಾಡ್ದೆ, ನನಗೆ ಇಷ್ಟೆಲ್ಲ ಯಾಕೆ ಹಾಳಾಯಿತು, ಯಾಕೆ ನನಗೆ ಗಿರಾಕಿಗಳೆಲ್ಲ ಹೋದು, ಇವತ್ತು ನಾ ಯಾಕೆ ಉಪವಾಸ ಬೀಳಕ್ಕಂಥ ಪರಿಸ್ಥಿತಿ ಬಂತು ಅಂದ್ರೆ, ಅವಾಗ ಅವನಿಗೆ ಏನು ನೆನಪಾಯಿತು ಅಂದ್ರೆ, ನಾ ಯಾರ ಜೊತೆ ಸಂಗಡ ಮಾಡಿದೆ, ಈ ಕೋಳಿಸಿ ಮಾರೋರ ಜೊತೆ ಸಂಗಡ ಮಾಡೀನಿ, ನನಗೆ ಗೊತ್ತಿಲ್ಲ, ಹೌದಿಲ್ಲ.
ನನ್ನ ಕೆಲಸ ನಾವು ಮಾಡ್ತಿದ್ದ, ಅವನ ಕೆಲಸ ಅವ ಮಾಡ್ತಿದ್ದ. ಪಾಪ ಅವೇನು ಬೇಕಂತ ಮಾಡಲಿಲ್ಲ, ಅವನ ಕೆಲಸ ಅವ ಮಾಡ್ತಿದ್ದ, ಇವನ ಕೆಲಸ ಇವ ಮಾಡ್ತಿದ್ದ. ಆದರೂ ಸಹಿತ ಆ ಧೂಳು ಏನು ಮಾಡ್ತಿತ್ತು, ಇವನ ಬಟ್ಟೆ ಮೇಲೆ ಬೀಳುತ್ತಿತ್ತು. ಹಾಗಾಗಿ ನಾವು ಎಷ್ಟೇ ಸ್ವಚ್ಛ ಇದ್ದೀವಿ, ನಾವೆಷ್ಟೋ ಚಲೋ ಇದ್ದೀವಿ ಅಂದ್ರೆ ಸಹಿತ ಅದು ಗೊತ್ತಾಗ್ಲಾರ್ದಂಗೆ ಕೆಲವೊಂದು ಧೂಳುಗಳು ನಮ್ಮ ಮನಸ್ಸಿನಲ್ಲಿ ಬಂದು ಬಿದ್ದು ನಮ್ಮ ಮನಸ್ಸೆಲ್ಲ ಹಾಳು ಮಾಡ್ತಾ ಇದ್ದಾವೆ. ಹಾಗಾಗಿ ಭಾಳ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ಇಲ್ಲಿ ಅಲ್ಲಮ್ಮ ಪ್ರಭುದೇವರು ನಮ್ಮ ಮನಸ್ಸಿಗೆ ಜಾಗ್ರತೆಯಿಂದ ಇರಬೇಕು ಅಂತ ಒಂದು ಎಚ್ಚರಿಕೆಯ ಗಂಟೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ನಾವು ಸಹ ಆ ರೀತಿಯಾಗಿ ನಾವು ಎಷ್ಟೇ ಸ್ವಚ್ಛ ಇದ್ದೀವಿ ಅಂದ್ರೆ ಸಹಿತ ಯಾವಾಗ ದಪ್ಪದ ಧೂಳು ಬಂದ್ಬಿಡ್ತದೋ ಗೊತ್ತಿಲ್ಲ. ಹಾಗಾಗಿ ನಾವು ಯಾವಾಗಲೂ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ಬಹಳ ಜರೂರಿ ಇದೆ. ಜೀವನ ಪರ್ಯಂತರ ಜಾಗ್ರತೆ ಇರಬೇಕು, ಮೈಯೆಲ್ಲ ಕಣ್ಣಾಗಬೇಕು, ಮೈಯೆಲ್ಲ ಕಣ್ಣಾಗಿ ನಾವು ಜಾಗ್ರತೆಯಿಂದ ಬದುಕಬೇಕಾಗ್ಯದ. ಅಂಥ ಒಂದು ಜಾಗೃತ ಅವಸ್ಥೆಯನ್ನು ಶರಣರು ನಮಗೂ ಅದಕ್ಕೆ ಅರಿವು ಅಂದರು, ಜಾಗ್ರತೆಗೆ ಶರಣರು ಅರಿವು ಅಂತ ಕರೆದರು. ಅಂಥ ಅರಿವು ನಮ್ಮೊಳಗೆ ಕೊಟ್ಟು ಶರಣರೆಲ್ಲ ಕಾಪಾಡಲಿ ಅಂತ ಹೇಳ್ತಾ ನಾನು 2 ಮಾತುಗಳು ಗುರುವಿನ ಪಾದಕ್ಕೆ ಅರ್ಪಿಸ್ತೀನಿ. ಸಮಯ ನಾವು ಲೇಟ್ ಶುರು ಮಾಡಿದೆವು, ಲೇಟ್ ಮುಗಿತು. ಇನ್ನೊಂದು